ವಂದನಂ ಚ ಪುನಃ ಪುನಃ. बोलिए श्री सतनाम आदि कबीर साहिब की जय, हनुमान साहिब की जय, श्री गुरु महाराज जी की जय, सर्वशांत महंत की जय. ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಮಾತೆಯರಿಗೆ ಮಹನೀಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಮನುಷ್ಯ ದೈವತ್ವದ ಕಡೆಗೆ ಹೋಗಬೇಕು. ದೈವತ್ವ ಅಂದರೆ ನಮ್ಮ ಸ್ವರೂಪವನ್ನು ತಿಳಿಯದೆ ದೈವತ್ವ, ಆ ಮಾರ್ಗದಲ್ಲಿ ನಡಿಬೇಕು. ಆದರೆ ಇವತ್ತಿನ ದಿವಸ ಮನುಷ್ಯನು ಮೃಗತ್ವದಿಂದ ವರ್ತಿಸ್ತಾ ಇದ್ದಾನೆ. ಏನು ಮೃಗತ್ವ ಅಂದರೆ ಆಹಾರ, ನಿದ್ರೆ, ಭಯ ಮತ್ತು ಬಯಕೆ. ಇವುಗಳಿಗೇನೆ ಸೀಮಿತಗೊಳಿಸಿಕೊಂಡು ತನ್ನ ಜೀವನವನ್ನು ಕಳೀತಾ ಇದ್ದಾನೆ. ಇವೆಲ್ಲ ಗಳಿಸಕ್ಕೆ, ಆಹಾರ ಗಳಿಸಕ್ಕೆ ಕೆಲಸ ಮಾಡಬೇಕು, ಕೆಲಸ ಮಾಡಿದ್ಮೇಲೆ ನಿದ್ರೆ, ಜೊತೆಗೆ ಭಯ, ಎಲ್ಲಿ ಏನು ನನಗೆ ತೊಂದರೆ ಆಗ್ಬಿಡುತ್ತೋ ಅಂತ. ಜೀವನದಲ್ಲಿ ಭಯ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಬರ್ರಂತ ಪಕ್ಕದಲ್ಲಿ ಹೋಗ್ಬಿಟ್ರೆ ಭಯ, ಏನಾಗುತ್ತೆ. ಮತ್ತೆ ಇದ್ರ ಜೊತೆಗೆ ಬೇಕು ಬೇಕು ಅನ್ನೋದು, ಬೇಕು ಬೇಕು ಅನ್ನೋದು, ಕಂಡಿದ್ದೆಲ್ಲ ಬೇಕು. ಹೀಗಾಗಿ ಅವನು ದೈವತ್ವದ ಕಡೆಗೆ ಹೋಗ್ತಾ ಇಲ್ಲ, ತನ್ನನ್ನು ತಾನು ತಿಳಿಯೋ ಕಡೆ ಹೋಗ್ತಾ ಇಲ್ಲ. ಮತ್ತು ಈ ಶಿಕ್ಷಣಗಳು ಅಷ್ಟೇ, ಏನು ವಿದ್ಯಾಭ್ಯಾಸ ಅಂತ ಇದೆಯೋ ಆ ಶಿಕ್ಷಣಗಳು ಅಷ್ಟೇ ಮನುಷ್ಯನ ವ್ಯಕ್ತಿತ್ವವನ್ನು, ಅಂದರೆ ದೈವತ್ವದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ಕಡೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಶಿಕ್ಷಣ, ಓದು ಬರಹ ಅಲ್ಲ. ಮೊದಲೆಲ್ಲ ಅಲ್ಲಲ್ಲಿ ನೀತಿಕತೆಗಳಿದ್ವು, ನಾವು ಸಣ್ಣ ಹುಡುಗರಲ್ಲಿ ಪಾಠಗಳಲ್ಲಿ ನೀತಿಕತೆಗಳಿದ್ವು. ಈಗ ಅಂಥವು ತುಂಬ ಕಡಿಮೆ ಆಗಿದೆ. ಆ ಶಿಕ್ಷಣ ಇಲ್ಲದೆ ಇದ್ರೋಗ್ಲಿ, ಅದೇನೋ ಹೊಟ್ಟೆಪಾಡದ ಜ್ಞಾನ, ಇದು ವಿಜ್ಞಾನ ಬೆಳೆದಿದ್ದೆ ಏನೇನೋ. ಆಧ್ಯಾತ್ಮಿಕ ಶಿಕ್ಷಣ ಆದರೂ ಬೇಕಲ್ಲ ಮನುಷ್ಯನಿಗೆ. ಅದನ್ನೂ ಸಹ ಮನುಷ್ಯ ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲ ಬಯಕೆಗಳ ಹಿಂದೆ ಹೋಗ್ಬಿಟ್ಟಿದ್ದಾನೆ. ನಾವು ವಿಚಾರ ಮಾಡೋದಾದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಫ್ರಿಡ್ಜು, ಒಂದು ವಾಷಿಂಗ್ ಮಿಷಿನ್ನು, ಮೊಬೈಲು, ಟಿ ವಿ ಇವೆಲ್ಲ ಇರಲೇಬೇಕು ಅನ್ನೋ ಒಂದು ಪರಿಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇರಲೇಬೇಕು, ಇದಿಲ್ಲದಿದ್ರೆ ನಮ್ಮ ಜೀವನನೇ ನಡೆಯೋಲ್ಲ ಅನ್ನೋ ರೀತಿ. ಮಿಕ್ಸಿ ಅಲ್ಲ, ಅದು ಒಟ್ಟಿಗೆ ಗೃಹೋಪಯೋಗ ಸಾಮಾನುಗಳು. ಇದನ್ನು ಪಡೆಯೋದಕ್ಕೆ ಮನುಷ್ಯ ಕೆಲಸ ಮಾಡಲೇಬೇಕು, ತಪ್ಪೇನಿಲ್ಲ. ಅದು ಜೊತೆಯಲ್ಲಿ ಸಹ ನೀವು ದೈವತ್ವವನ್ನು ಗಳಿಸೋ ಕಡೆ ಹೋಗಿ, ದೈವತ್ವದ ಕಡೆ ಹೋಗಿ. ದೈವತ್ವ ಅಂದರೆ ಬೇರೆ ಏನಿಲ್ಲ, ನಿಮ್ಮಲ್ಲಿರತಕ್ಕಂಥ ಆತ್ಮವನ್ನು ಅರಿಯೋದು ಮತ್ತು ಪ್ರತಿಯೊಂದು ಜೀವಿಯಲ್ಲಿರ್ತಕ್ಕಂಥ ಆ ದೈವಿಕ ಚೈತನ್ಯ, ಆ ಶಕ್ತಿ ಇದೆ ಅಂತ ನಾವು ತಿಳಿಯೋದು ಮತ್ತು ಕಾಣೋದು. ಈ ರೀತಿ ನಮಗೆ ಅರಿವು ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥ ಹೋಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಹೋಗುತ್ತೆ, ವಿನಯವಂತರಾಗ್ತೀವಿ. ಯೋಗ, ಧ್ಯಾನ, ಆತ್ಮಚಿಂತನೆ, ನಿಸ್ವಾರ್ಥ ಕರ್ಮ ಇವೆಲ್ಲ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾವುದು? ಆಧ್ಯಾತ್ಮಿಕ ಶಿಕ್ಷಣದ ಮೂಲಕ. ಆಗ ನಮ್ಮಲ್ಲಿ ಮೃಗತ್ವ ಹೊರಟೋಗುತ್ತೆ.
ಸ್ವಾರ್ಥ ಹೊರಟೋಗುತ್ತೆ, ಅಹಂಕಾರ ಹೊರಟೋಗುತ್ತೆ, ಕೋಪ ಹೊರಟೋಗುತ್ತೆ, ಅಸೂಯೆ ಹೊರಟೋಗುತ್ತೆ, ದ್ವೇಷ ಹೊರಟೋಗುತ್ತೆ. ನಮ್ಮಲ್ಲಿ ಏನೇನೇನಾಗುತ್ತೆ ಅಂದರೆ ವಿವೇಕ ಉಂಟಾಗುತ್ತೆ. ನಮ್ಮನ್ನು ನಾವು ತಿಳಿಯೋಕ್ಕೆ ಸತ್ಸಂಗಕ್ಕೆ ಬಂದಾಗ, ಆಧ್ಯಾತ್ಮದ ಮಾರ್ಗದಲ್ಲಿದ್ದಾಗ, ವಿವೇಕ ಅಂದರೆ ಜ್ಞಾನ, ಜಡ ಅಂದ್ರೇನು, ಚೈತನ್ಯ ಅಂದ್ರೇನು, ಸತ್ಯ ಅಂದ್ರೇನು, ಅಸತ್ಯ ಅಂದ್ರೇನು, ಇವು ಗೊತ್ತಾಗುತ್ತೆ. ಪ್ರೀತಿ ಉಂಟಾಗುತ್ತೆ, ಕರುಣೆ, ಸೇವೆ, ಇವೆಲ್ಲವೂ ಸಹ ನಮಗೆ ಬರ್ತವೆ. ಇವೆಲ್ಲ ಬರಬೇಕಾದ್ರೆ ಸತ್ಸಂಗದಲ್ಲಿ ನಾವು ಬರ್ತಾ ಇರಬೇಕು, ತಿಳಿತಾ ಇರಬೇಕು, ಧರ್ಮವನ್ನು ಪಾಲನೆ ಮಾಡಬೇಕು. ಧರ್ಮ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದೇನೋ ಹಿಂದೂ ಧರ್ಮ, ಮುಸಲ್ಮಾನರ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಪಾರ್ಸಿ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ. ಅವೆಲ್ಲ ಹೊರಗಿನ ಕಡೆಯಿಂದ ಗುರುತಿಸ್ಕೊಳ್ಳೋದಕ್ಕೆ ಹೇಳ್ತಾರೆ ನೋಡಿ. ಧರ್ಮ ಅಂದರೆ ನಮ್ಮಲ್ಲೇ ಇರತಕ್ಕಂಥ ಸತ್ಯವನ್ನ ಕಂಡುಹಿಡಿಯೋ ಮಾರ್ಗದಲ್ಲಿ ನಡೆಯೋದೇ ಧರ್ಮ. ಅಂದರೆ ತಿಳ್ಕೊಳ್ಳೋ ಮಾರ್ಗದಲ್ಲಿ ನಡೆಯೋದೇ ಧರ್ಮ. ಮತ್ತು ಧರ್ಮ ಅಂದರೆ ಸುಂದರವಾಗಿ, ಸಂತಸವಾಗಿ, ಸುಖವಾಗಿ ತಿಳಿದು ಬದುಕುವ ಬೆಳಕಿನ ಮಾರ್ಗ. ಬದುಕುವ ಬೆಳಕಿನ ಮಾರ್ಗ. ಮನುಷ್ಯನ ಜೀವನ ಸುಂದರವಾಗಿರ್ಬೇಕು ಅಂತಂದ್ರೆ, ಅಂದರೆ ದುಃಖ ಇಲ್ಲದೆ ಇರಬೇಕು ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ನಮಗೆಲ್ಲ ವಿವೇಕ, ಹೇಗೆ ನಡ್ಕೊಳ್ಬೇಕು, ಹೇಗಿರಬೇಕು, ದೊಡ್ಡವ್ರನ್ನ ಗೌರವಿಸ್ಬೇಕು, ಗುರುಗಳನ್ನ ಗೌರವಿಸ್ಬೇಕು, ತಂದೆ ತಾಯಿಗಳನ್ನ ಗೌರವಿಸ್ಬೇಕು. ಇವು ಇನ್ನು ಸಂತಸವಾಗಿ ಸುಖವಾಗಿ ಬಾಳಬೇಕು ಅಂತಂದ್ರೆ ಅತಿಯಾದ ಕೋರಿಕೆಗಳನ್ನ, ಇಚ್ಛೆಗಳನ್ನ ನಾವು ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು, ಬಿಡಬೇಕು. ಅದನ್ನ ಅತಿಯಾದ ಇಚ್ಛೆ, ಕೋರಿಕೆ ನಮಗೆ ಸಾಮರ್ಥ್ಯ ಇಲ್ಲ ತೆಗೆದುಕೊಳ್ಳೋದಕ್ಕೆ. ಅದ್ರ ಬಗ್ಗೆ ನಾವು ಚಿಂತೆ ಮಾಡಿ ನಾವೇ ದುಃಖವನ್ನು ತೆಗೆದುಕೊಳ್ತಾ ಇದ್ದೀವಿ. ವಸ್ತುವನ್ನು ತೆಗೆದುಕೊಳ್ಳೋ ಸಾಮರ್ಥ್ಯ ಇಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಿ ಕೊರಗ್ತಾ ನೋಡಿ. ಚಿಂತೆಗೂ ಕೊರಗೋದಕ್ಕೂ ವ್ಯತ್ಯಾಸ. ದಿನ ಅದ್ರ ಬಗ್ಗೆನೇ ಚಿಂತೆ ಮಾಡೋದು, ಕೊರಗೋದು. ಚಿಂತೆ ಯಾವಾಗ ಒಂದ್ಸಲಿ, ವಾರಕ್ಕೊಂದ್ಸಲಿ ಬರುತ್ತೆ ಹೋಗುತ್ತೆ ನೋಡಿ. ಅದ್ರ ಬಗ್ಗೆ ನಾವು ನಮ್ಮ ಚಿಂತೆಯನ್ನ ನಾವು ಧಾರಣೆ ಮಾಡ್ಕೊಂಡು ದುಃಖ ಅನುಭವಿಸ್ತಾ ಇದ್ವಿ. ಅದೆಲ್ಲ ನಮಗೆ ತಿಳಿಬೇಕಾದ್ರೆ ಸತ್ಸಂಗಕ್ಕೆ ಬರಬೇಕು. ಅಲ್ಲಿ ತಿಳಿಸ್ತಾರೆ ಮನುಷ್ಯನ ಮನಸ್ಸು ಹೇಗಿರಬೇಕು, ಆಚಾರವಂತರಾಗಬೇಕು. ನೋಡಿ, ಧರ್ಮವನ್ನು ಪಾಲಿಸಿದ್ರೆ ನಮ್ಮ ಮನೆ ಸಂಸಾರ ಸಹ ಚೆನ್ನಾಗಿರುತ್ತದೆ. ಆಚರಣೆ ಏನು ಅಂದರೆ ನಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ಒಳಪಡಿಸ್ಕೊಂಡು ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಏನೇನು ಸಿಗುತ್ತೋ ನಮಗೆ ಅದನ್ನು ತೆಗೆದುಕೊಳ್ಳೋದು. ಏನೇನು ಸಿಗುತ್ತೆ ಅಂತ ಹೇಳಿದ್ರು. ಮತ್ತು ಸತ್ಯದ ಕಡೆಗೆ ನಡ್ಕೊಂಡು ಹೋಗೋದು, ಸತ್ಯದ ಮಾರ್ಗವನ್ನು ತಿಳ್ಕೊಳ್ಳೋದು. ಈ ಧರ್ಮವನ್ನು ಪಾಲನೆ ಆಗಬೇಕಾದ್ರೆ ಆಚಾರನೇ ಮುಖ್ಯ ನಮಗೆ. ನಾವು ನಡ್ಕೊಳ್ಳೋ ರೀತಿ ನೀತಿಗಳೇ ಆಚಾರ, ಬೇರೆ ಇನ್ನೇನಿಲ್ಲ. ರೀತಿ ನೀತಿಗಳು ಆಗಲೇ ಹೇಳ್ದಂಗೆ ದೊಡ್ಡವ್ರನ್ನ ಗೌರವದಿಂದ ಕಾಣೋದು, ಗುರು ಹಿರಿಯರನ್ನ ಗೌರವ ಕಾಣೋದು, ತಂದೆ ತಾಯಿಗಳನ್ನು ಗೌರವಿಸೋದು. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ. ದಯೆಯಿಂದ ಎಲ್ಲರನ್ನೂ ನೋಡೋದು, ಕರುಣೆಯಿಂದ ನೋಡೋದು. ಇವೆಲ್ಲ ಏನಕ್ಕಪ್ಪ ಮಾಡಬೇಕು ಅಂತಂದ್ರೆ, ಕೈವಾರ ತಾತಯ್ಯನವ್ರು ಹೇಳ್ತಾರೆ, ಪುನರ್ಜನ್ಮಗಳ ಸರಪಳಿಯಿಂದ ಬಿಡಿಸಿಕೊಳ್ಳಬೇಕೆ ಇದೆಲ್ಲ ಮೆಟ್ಟಿಲುಗಳು, ಸಾಧನೆಗಳು. ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಕರ್ಮ ಅಂತ ಹೇಳ್ತೀವಿ. ಅನೇಕ ಕೆಲಸ ಕಾರ್ಯಗಳು ಮೋಕ್ಷ ಸಾಧನೆಗೆ ಅಡ್ಡಿಯಾಗಿದ್ದಾವೆ. ಏನು, ನಾವೆಲ್ಲವನ್ನ ಸಕಾಮ ಕರ್ಮದಿಂದ, ಸಕಾಮ ಅಂದರೆ ಫಲಾಪೇಕ್ಷೆಯಿಂದ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀವಿ. ಏನು,
ನಮಗೆ ಅದು ಬೇಕು, ಇದು ಬೇಕು, ಇದು ಬೇಕು. ಇದಿಲ್ಲದೆ ಜೀವನ ಇಲ್ಲಾನೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಜೀವನ ಪೂರ್ತಿ ನಾವು ಇದನ್ನೇ ಕೇಳಿಕೊಂಡು ನಮಗೆ ಸಿಗಲೇ ಇಲ್ಲ. ಅದು ನಾವು ಕೇಳಬೇಕಾಗಿರೋ ಸಿಕ್ಕಲೇ ಇಲ್ಲ. ಉದಾಹರಣೆಗೆ ಹೇಳೋದಾದರೆ, ಎಷ್ಟೋ ಜನಕ್ಕೆ ಮಕ್ಕಳೇ ಆಗಿಲ್ಲ. ಎಷ್ಟು ಪೂಜೆ ಮಾಡಿರಬೇಕು ಅವರು ಅಲ್ವಲ್ಲ, ಮಾಡಿದ್ದಾರೆ. ಆದರೆ ಅವ್ರ ಪ್ರಾರಬ್ಧದಲ್ಲಿ ಇಲ್ಲ, ಅವ್ರ ಪ್ರಾರಬ್ಧದಿಲ್ಲ. ಇದನ್ನು ತಿಳಿಬೇಕು. ಇದು ತಿಳಿಬೇಕಾದ್ರೆ ನಾವು ಸತ್ಸಂಗದಲ್ಲಿ ಬರಬೇಕು. ಮತ್ತೆ ಅದನ್ನೆಲ್ಲ ಬಿಟ್ಬಿಡೋಣ, ಕ್ರಮೇಣ ಬಿಡಬೇಕು ನಾವು ಸಕಾಮ ಕರ್ಮಗಳನ್ನು. ಕರ್ಮವನ್ನ ಫಲಾಪೇಕ್ಷೆಯಿಂದ ಮಾಡಿದ್ರೇ ನಾವು ಮತ್ತೆ ಹುಟ್ಟೋದು ಸಾಯೋದು. ನನಗೆ ಅದು ಬೇಕು, ಇದು ಬೇಕು ಅಂತೇಳಿ ಮಾಡಿದ್ರೇ ನಾವು ಹುಟ್ಟು ಸಾವಿರ ಬಂಧನಕ್ಕೆ ಸಿಕ್ಕಾಕೊಳ್ತೀವಿ ಮತ್ತು ದನಕನಕ ಭೋಗಗಳಲ್ಲೇ ಮಗ್ನರಾಗ್ಬಿಡ್ತೀವಿ. ಇದನ್ನು ಸಂಪಾದನೆ ಮಾಡೋದ್ರಲ್ಲಿ ಮಗ್ನರಾಗ್ಬಿಡ್ತೀವಿ. ಶಾಶ್ವತವಾದ ಬ್ರಹ್ಮಾನಂದ ಅಂತ ಹೇಳ್ತಾರೆ ಇಲ್ಲಿ ಕೈವಾರ ತಾತ. ಬ್ರಹ್ಮ ಅಂದರೆ ಆತ್ಮ, ಅದರ ಆನಂದ ಶಾಶ್ವತ ಅಂತ ಹೇಳಿದ್ರು ನೋಡಿ. ಅದಕ್ಕೆ ನಾಶ ಇಲ್ಲ. ಬೇರೆ ಎಲ್ಲದಕ್ಕೂ ನಾಶ ಇದೆ. ನಮ್ಮ ಆತ್ಮದ ಆನಂದಕ್ಕೆ, ನಮ್ಮ ಆತ್ಮಕ್ಕೆ ನಾಶ ಇಲ್ಲ. ನಮ್ಮ ಸ್ವರೂಪ, ಚೈತನ್ಯ, ಸತ್ಯನಾಮ ಏನೆಲ್ಲ ಕರೆದ್ರು ಅದಕ್ಕೆ ನಾಶ ಇಲ್ಲ. ಅದಕ್ಕೆ ಶಾಶ್ವತ. ಅದನ್ನ ಪಡ್ಕೊಳ್ಬೇಕು. ಆದರೆ ಮನುಷ್ಯರೆಲ್ಲರೂ ದನ ಕನಕ ಈ ಭೋಗ ವಸ್ತುಗಳನ್ನು ಪಡೆಯೋದ್ ಕಡೆ ಮಗ್ನರಾಗಿ ಬೂಟಾಟಿಕೆ ಜೀವನ ಮಾಡ್ತಾ ಇದ್ದಾರೆ. ಬಣ್ಣದ ಜೀವನಕ್ಕೆ ಮರಳಾಗ್ಬಿಟ್ಟಿದ್ದಾರೆ. ಬಣ್ಣದ ಜೀವನ. ಇದೆಲ್ಲ ನಮಗೆ ಗೊತ್ತಾಗ್ಬೇಕಂದ್ರೆ ಇವೆಲ್ಲ ಬಣ್ಣದ ಜೀವನ ಸಾಮಾನ್ಯವಾಗಿ ಗೊತ್ತಾದ್ರೂ ಸಹ ಮತ್ತೆ ಮತ್ತೆ ಹೋಗ್ತಾ ಇರ್ತೀವಿ. ಇದು ನಿವಾರಣೆ ಆಗ್ಬೇಕಾದ್ರೆ ಆಧ್ಯಾತ್ಮ ಬೋಧ ಅಂದ್ರೆ ಆತ್ಮನ ವಿಚಾರವನ್ನು ತಿಳಿಸಿರತಕ್ಕಂಥ ಗುರು ಬೇಕು. ಆ ಗುರು ಬಹಳ ವಿರಳ. ಅವ್ರು ಮಾತ್ರ ಜ್ಞಾನವನ್ನು ಬೋಧಿಸಬಲ್ಲದು. ಬೇರೆ ಜ್ಞಾನವನ್ನು ಎಲ್ಲರೂ ಹೇಳ್ತಾರೆ. ಒಂದು ವ್ಯಾಕರಣದ ಜ್ಞಾನ, ಒಂದು ಪುಸ್ತಕ ಜ್ಞಾನ, ಒಂದು ಸಮಾಜದ ಜ್ಞಾನ, ಒಂದು ವ್ಯವಹಾರದ ಜ್ಞಾನ ಇತ್ಯಾದಿ, ಒಂದು ಅಡಿಗೆ ಮಾಡತಕ್ಕಂಥ ಜ್ಞಾನ, ಏನೇ ಕೆಲಸ ಕಾರ್ಯಗಳು ಇದ್ದಾವೋ ಪ್ರಪಂಚದಲ್ಲಿ ಎಲ್ಲವನ್ನ ಬೇರೆಯವರು ಹೇಳ್ತಾರೆ. ಆದರೆ ಆಧ್ಯಾತ್ಮ ಬೋಧವನ್ನು ತಿಳಿಸ್ಕೊಡತಕ್ಕಂಥ ಗುರು ಬಹಳ ವಿರಳ. ಯಾರೋ ಒಬ್ಬೊಬ್ರು. ಮತ್ತು ಕರ್ಮನ ಬಿಡುಗಡೆ ವಿಚಾರ ಮಾಡ್ಕೊಳ್ಳೋನು ಹೇಳ್ತಾರೆ. ಮೋಕ್ಷ ಪಡೆಯುವ ವಿಚಾರವನ್ನು ಹೇಳ್ತಾರೆ. ಇಲ್ಲೊಂದು ವಚನ ಹೇಳ್ತಾರೆ, ಜನನ ಮರಣಮಲನೋ ಜಾತು ಲೇನಾಯನೋ ಸತಿಸುತ್ತಲು ಎಂದರೋ ಮಿತಮೋ ಲೇದು ತಪ್ಪಿಂಚಿ ಕೋವಲನು ಈ ತಂಟ ತೆಗೆದರ ನಾದ ಬ್ರಹ್ಮಾನಂದ ನಾರಾಯಣ ಕವಿ. ನಾವು ಇದೇ ಮನುಷ್ಯ ಜನ್ಮನ, ಇದೇ ಫಸ್ಟ ನಮ್ದು? ಇಲ್ಲ ನೋಡಿ. ಗೊತ್ತಿಲ್ಲ ಅನ್ನೋ ವಿಚಾರ ಇಲ್ಲಿ ತಿಳಿಸ್ತಾರೆ. ನೀವು ಗೊತ್ತಿಲ್ಲ ಅಂದ್ರೆ ಅಲ್ವಾ ಹೇಳ್ತಾರೆ ಇಲ್ಲಿ, ಈ ಮಾನವ ಹಿಂದಿನ ಜನ್ಮದಲ್ಲಿ ಅದೆಷ್ಟೋ ಸಲ ಹುಟ್ಟು ಸಾವುಗಳು ಆಗಿದೆ. ಇದೇ ಪ್ರಥಮ ಅಲ್ಲ ನಮಗೆ. ನಾವು ಇದೇ ಮೊದಲನೇದಲ್ಲ ಹುಟ್ಟಿರೋದು. ಹಿಂದೆ ಎಷ್ಟೋ ಜನ್ಮಗಳು ಆಗ್ಬಿಟ್ಟಿದ್ದೇವೆ. 84 ಲಕ್ಷ ಜೀವ ಜಾತಿಗಳ ಯಾವ ಯಾವ ಗರ್ಭದಲ್ಲಿ ಹುಟ್ಟಿದೀವೋ ನಮಗೆ ಗೊತ್ತಿಲ್ಲ. ನೋಡಿ, ಅದನ್ನು ವಿಚಾರ ತಿಳಿಸ್ತಾರೆ ನಮಗೆ. ನಾ ಈ ಜನ್ಮಕ್ಕೆ ಬಂದಿರೋ ಒಬ್ಬಳೇ ಹೆಂಡ್ತಿನ, ಒಬ್ಬನೇ ಗಂಡನ, ಮಕ್ಕಳು ಅವರೇನಾ? ಇಲ್ಲ, ಎಷ್ಟೋ ಆಗ್ಬಿಟ್ಟಿದ್ದಾರೆ ನಮಗೆ. ಅದಕ್ಕೆ ಮಿತಿಯೇ ಇಲ್ಲ, ಮಿತಿಯೇ ಇಲ್ಲ, ಎಷ್ಟೋ ಆಗ್ಬಿಟ್ಟಿದೆ. ಅದಕ್ಕೆ ಹೇಳಿದ್ರು ಆಸ್ತಿ ಗಿರಿತನಕ ಸೊನ್ನೆಗಳನ್ನಿಟ್ಟು ಅಂತ. ಅಂದರೆ ಒಂದು ಬೆಟ್ಟದ ಕೆಳಗಡೆ ಒಂದು ಸಂಖ್ಯೆ ಬರೆದ್ಬಿಟ್ಟು ಬೆಟ್ಟ ಹತ್ತವರೆಗೂ ಸೊನ್ನೆಗಳು ಇಟ್ಕೊಂಡೋದ್ರೆ ಲೆಕ್ಕನೇ ಇಲ್ಲ. ಅಷ್ಟು ಜನ್ಮಗಳಾಗ್ಬಿಟ್ಟಿದೆ ನಮಗೆ. ಈ ಹುಟ್ಟು ಸಾವುಗಳ ಪುನರ್ಜನ್ಮಗಳ ತಂಟೆಯಿಂದ ತಪ್ಪಿಸ್ಕೊಳ್ಬೇಕು ಮನುಷ್ಯ. ಮುಕ್ತಿಯನ್ನ ಪಡೆಯಬೇಕು. ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಮಾನವ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಎಂದು ಉಪದೇಶ ಮಾಡಿದ್ದಾರೆ ತಾತಯ್ಯನವರು. ಆದರೆ
ಮನುಷ್ಯ ಏನು ಮಾಡ್ತಾನೆ, ಭೂಮಿಗೆ ಬಂದ ಕೂಡಲೇ ಮಾಯೆಗೆ ಮರಳಾಗ್ತಾನೆ, ಮಾಯಾ ವಸ್ತುಗಳಿಗೆ ಮರಳಾಗ್ತಾನೆ, ಹಿಂಸೆ ಮಾಡ್ತಾನೆ, ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರೀತಿ ಮಾಡ್ತಾನೆ, ಅತಿಯಾದ ಪ್ರೀತಿ, ದ್ವೇಷ, ಮೋಹ, ಮಮತೆ, ಈ ರೀತಿಯ ಅಜ್ಞಾನದಿಂದ ಕಟ್ಟಿಕೊಂಡಂತ ಕರ್ಮದ ಆಸಕ್ತಿಗಳೇ ಮನುಷ್ಯನ ಪುನರ್ಜನ್ಮಕ್ಕೆ ಕಾರಣ ಆಗ್ತವೆ. ಸಂಚಿತ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಾವು ಹುಟ್ಟುತ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಸಂಚಿತ ಅಂದರೆ ಸಂಗ್ರಹ ಆಗಿದೆ, ಪ್ರಾರಬ್ಧ ಅಂದರೆ ಅನುಭವಿಸ್ತಾ ಇದ್ವಿ, ಈಗ ಅನುಭವಿಸ್ತಾ ಇದ್ವಿ. ಏನು ಕಷ್ಟ ಸುಖಗಳನ್ನು ಜೀವನದಲ್ಲಿ ಅನುಭವಿಸ್ತಾ, ಇದೆಲ್ಲ ಪ್ರಾರಬ್ಧ. ಆಗಾಮಿ ಅಂದರೆ ಮುಂದೆ ಇದೆ, ಮತ್ತೆ ಮುಂದೆ ನಾವು ಚೆನ್ನಾಗಿರ್ಬೇಕು ಅಂತೇಳಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಅದು ಬರುತ್ತೆ. ಹಾಗಾಗಿ ಇದೊಂದು ವಿಶೇಷವಾದ ಪುಣ್ಯ ನಮಗೆ ಮಾನವ ಜನ್ಮ ಬಂದಿರೋದು. ಮಾನವ ಜನ್ಮ ಬಂದಿರೋದು ಪುಣ್ಯದಿಂದ ಲಭಿಸಿರುವ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಸಾರ್ಥಕ ಹೇಗೆ ಮಾಡ್ಕೊಳ್ಬೇಕು ಅಂದರೆ ವಿವೇಕ ಜಾಗೃತವಾಗಿರಬೇಕು. ಜಾಗೃತವಾಗಬೇಕು ಅಂದರೆ ನಮ್ಮಲ್ಲಿ ಜ್ಞಾನ ಇದೆ, ನಮ್ಮ ಸ್ವರೂಪದ ಇದೆ, ಅದರ ಜ್ಞಾನ, ಅದರ ವಿದ್ಯೆ ನಾವು ತಿಳಿಬೇಕು. ತಿಳಿದು ಜಾಗೃತರಾಗಬೇಕು. ಹುಟ್ಟು ಸಾವುಗಳಿಂದ ತಪ್ಪಿಸಿಕೊಳ್ಳಿ, ಹುಟ್ಟು ಸಾವುಗಳಿಂದ ತಪ್ಪಿಸಿಕೊಳ್ಳಿ. ಈ ಮೋಕ್ಷ ಸಾಧನೆ ಉಪಾಯಗಳಲ್ಲಿ ಸಂಸಾರದ ವ್ಯಾಮೋಹವನ್ನು ಬಿಡೋದು. ನಮ್ಮ ಹೆಂಡತಿ ಮಕ್ಕಳಿಗೆ ಇದೊಂದು ಚಿಕ್ಕ ಸಂಸಾರ, ಇಂಥದ್ದು ಸಾವಿರಾರು ಲಕ್ಷಾನುಗಟ್ಟಲೆ ಸಂಸಾರಗಳಾಗಿ ಪ್ರಪಂಚ ಆಗಿದೆ. ನಮ್ದೊಂದೇ ಸಂಸಾರನ ಪ್ರಪಂಚದಲ್ಲಿರೋದು, ನಾವು ಹೆಂಡತಿ ಮಕ್ಕಳೇನ ಇರೋದು ಇಲ್ಲ, ಎಷ್ಟೋ ಕೋಟಿಗಳು ಪ್ರಪಂಚದ ತುಂಬ ನಾವು ಲೆಕ್ಕ ಹಾಕಿ ನೋಡಿದ್ರೆ ಹೇಳಿಕೆ ಮಾಡೋದಕ್ಕೆ ಆಗೋದಿಲ್ಲ. ಗೃಹಸ್ಥರ ಸಂಖ್ಯೆನೇ ಅಧಿಕ. ಇದಕ್ಕೆ ಬಿಡುಗಡೆ ಆಗೋದಕ್ಕೆ ಆಗಲೇ ಹೇಳ್ದಂಗೆ ನಾವು ದೈವತ್ವದ ಕಡೆಗೆ, ನಮ್ಮನ್ನು ನಾವು ತಿಳಿಯೋ ಕಡೆ ಹೋಗ್ಬೇಕು. ಮೃಗತ್ವನ ಬಿಡಬೇಕು. ಬರೀ ತಿನ್ನೋದು, ಉಣ್ಣೋದು, ನೋಡೋದು, ಕೇಳೋದು, ರಾಗದ್ವೇಷಾದಿಗಳಿಂದ ಕೂಡಿರೋದು, ಇವುಗಳನ್ನು ಬಿಡಬೇಕು. ಅವೆಲ್ಲ ಮೃಗತ್ವದ ಜೀವನ, ಪಶು ಜೀವನ ಅಂತ ಹೇಳ್ತಾರೆ ಹನುಮಾನ್ ಸಾಹೇಬ್. ಆಹಾರ, ನಿದ್ರಾ, ಮೈಥುನ, ಭಯ. ಮನುಷ್ಯ ಇವತ್ತಿನ ದಿನ ಅದನ್ನೇ ಹೆಚ್ಚು ಜಾಸ್ತಿ, ಅದನ್ನು ವೈಭವೀಕರಣವಾಗಿ ಮಾಡ್ತಾ ಇದ್ದಾನೆ. ಅದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಿದ್ರೂ ಸಹ ಮಾಡ್ತಾ ಇದ್ದಾನೆ. ತಕ್ಷಣಕ್ಕೆ ನಡಿಬೇಕು ಅವನಿಗೆ. ಇವಾಗ ಚೆನ್ನಾಗಿದ್ದೀವ, ಸಾಕು, ಮುಂದೆ ನೋಡೋಣ. ಈ ರೀತಿಯಾಗಿ ಅಜಾಗರೂಕತೆಯಿಂದ ಇದ್ದಾನೆ. ಅಜಾಗರೂಕತೆಯಿಂದ ಇದ್ರೆ ಆಗತ್ತಾ? ನಾಳೆದು ಯೋಚನೆ ಮಾಡ್ಬೇಕಲ್ಲ. ನಾವು ಯೋಚನೆ ಮಾಡ್ತೀವಿ, ನಾಳೆ ಊಟಕ್ಕೆ ಹೆಂಗಪ್ಪ, ನಾಳೆ ಖರ್ಚುಗಳಿಗೆ ಹೆಂಗಪ್ಪ, ನಾಳೆ ಹಬ್ಬ ಬಂತು ಹೇಗಪ್ಪ, ಯೋಚನೆ ಮಾಡ್ತೀವಿ ಮಧ್ಯಮ ವರ್ಗದವರು ಅಲ್ವರಾ? ಅದೇ ರೀತಿಯಾಗಿ ನಾವು ಶಾಶ್ವತವಾಗಿ ಸುಖವಾಗಿರಬೇಕು ನಾಳೆ ದಿನ ಅನ್ನೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಬೇಕು. ಅದನ್ನು ವಿಚಾರನೇ ಮಾಡ್ತಾ ಇಲ್ಲ, ಅದೇ ವಿಚಾರವಾಗಿ ಸದ್ಗುರು ಕಬೀರ್ ಸಾಹೇಬ್ರು ಹೇಳ್ತಾರೆ, ನೀನು ಮೋಕ್ಷ ಬೇಕು ಅಂತಂದ್ರೆ ವಾಸನೆಗಳನ್ನು ತ್ಯಾಗ ಮಾಡ. ವಾಸನಾ ತ್ಯಾಗ ಮೋಕ್ಷ ಹೈ. ಚಂದನ್ ಬಾಸ್ ನಿವಾರಹು ತುಜು ಕಾರಣ ಬನ್ ಕಾಟಿಯ, ನಿಯತ ಜೀವ ಜಾನಿ ಮಾರಹು ಮುಯೆ ಸವೈ ನಿಪಾತಿಯ. ಮನುಷ್ಯನು ದುಃಖಗಳಿಂದ ತೊಂದರೆಗಳು ಪಡ್ತಾ ಇದ್ದಾನೆ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ. ಆ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಮನುಷ್ಯ. ದುಃಖಗಳನ್ನು ನಿವಾರಣೆ ಮಾಡ್ಕೊಳ್ಳೋದೇನೆ ಮೋಕ್ಷ. ಪ್ರತಿಯೊಬ್ಬ ಜೀವಿಗೂ, ಅದು ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, 3 ವಿಧವಾದ ದುಃಖಗಳು. ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ, ಆಧ್ಯಾತ್ಮಿಕ ದುಃಖ. ಆದಿ ಭೌತಿಕ ಅಂದರೆ ಬೇರೆ ದೇಹಗಳಿಂದ ದುಃಖ ಉಂಟಾಗೋದು. ಬೇರೆ ದೇಹಗಳಂದ್ರೆ ಸೊಳ್ಳೆ ಕಡಿದ್ರೆ ದುಃಖ, ತಿಗಣೆ ಕಡಿದ್ರೆ ದುಃಖ,
ಚೇಳು ಕಡಿದ್ರೆ ದುಃಖ, ಹಾವು ಕಡಿದ್ರೆ ದುಃಖ, ಇರುವೆ ಕಡಿದ್ರೆ ದುಃಖ, ನಾಯಿ ಕಡಿದ್ರೆ ದುಃಖ. ನೋಡಿದ್ರ ದುಃಖ ತಾನೆ. ಭೌತಿಕ ಅಂದ್ರೆ ಬೇರೆ ದೇಹಗಳಿಂದ ಆಗತಕ್ಕಂಥ ದುಃಖಗಳು. ಪ್ರಾಣಿಗಳಿಗಿಲ್ವಾ ಆ ದುಃಖಗಳು? ನೋಡಿ, ಒಂದೊಂದೊಂದು ಕಚ್ಕೊಂಡು ತಿಂತವೆ, ಒಂದೊಂದೊಂದು ದುಃಖ ಪಡ್ತವೆ, ಒಂದೊಂದೊಂದು ಊಟ ಮಾಡ್ತವೆ. ಅವಕ್ಕೂ ದುಃಖ ಆಗಲ್ವಾ ಪ್ರಾಣ ಹೋಗುವಾಗ? ನೋಡಿ, ಅವಕ್ಕೂ ಇದೆ ದುಃಖಗಳು. ಇವನೇನೋ ತಿಳಿತಾನೆ ದೂರ ಹೋಗ್ತಾನೆ, ಪ್ರಾಣಿಗಳು ಕಚ್ಚೋ ಬಂದರೆ ದೂರ ಹೋಗ್ತಾನೆ, ಅವೆಲ್ಲೂ ಹೋಗ್ತವೆ, ಅವು ಓಡ್ತವೆ, ಇಲ್ಲ ಅಂತಿಲ್ಲ. ಆದರೆ ಪ್ರಾರಬ್ಧ ಕರ್ಮಾನುಸಾರ ಇದೆಲ್ಲ ಅನುಭವಿಸುತ್ತಿಲ್ಲವೆ ಭೌತಿಕ ದುಃಖಗಳು, ಬೇರೆ ದೇಹದಿಂದ ಆಗತಕ್ಕಂಥ ದುಃಖಗಳು. ಆದಿ ಅಂದರೆ ಮೊದಲು ಸಣ್ಣ ಮಗು ಆಯಿತು, ಒಂದು ದಿನದ ಮಗುಗೆ ಸೊಳ್ಳೆ ಬಿಡುತ್ತಾ? ಆಗ್ತಾನೆ ಹುಟ್ಟೋ ಮಗುಗೂ ಸಹ ಸೊಳ್ಳೆ ಬಿಡಲ್ಲ, ತಿಗಣೆ ಬಿಡಲ್ಲ, ಇರುವೆ ಬಿಡಲ್ಲ. ನೋಡ್ತಾ ಇದ್ದೀವಿ, ಮಕ್ಕಳನ್ನ ಮಗುನ ಅಲ್ಲಲ್ಲೇ ಬಿಟ್ಟು ಹೊಟ್ಟೋಗ್ತಾರೆ ಆ ತೊಟ್ಟಿಗಳ ಹತ್ರ, ಎಲ್ಲೋ ಹತ್ರ. ಇರುವೆಗಳೆಲ್ಲ ಮುಚ್ಚಿರುತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ ಅಲ್ವರ? ಬಿಡೋದಿಲ್ಲ. ಆದಿ ಅಂದರೆ ಮೊದಲಿಂದ ಹುಟ್ಟಿದ ಆರಾಮ್ಯದಿಂದ, ಅದಕ್ಕೂ ಮುಂಚೆನೇ ದುಃಖ ಇರುತ್ತೆ. ಒಳಗಡೆ ಗರ್ಭದಲ್ಲಿ ದುಃಖ, ಕ್ರಿಮಿಕೀಟಗಳು ದುಃಖ ಕೊಡ್ತಾ ಇರ್ತವೆ. ಅವು ಅಲ್ಲೂ ಏನು ಸುಖ ಏನಿಲ್ಲ, ಅಲ್ಲೂ ಏನೋ ಸುಖ ಇಲ್ಲ ಮೊದಲಿಂದನು. ಒಟ್ಟಾರೆ ಯಾವಾಗ ಮನುಷ್ಯನ ದೇಹ ಗರ್ಭದಲ್ಲಿ ಉತ್ಪತ್ತಿ ಆಗಕ್ಕೆ ಪ್ರಾರಂಭ ಆಯ್ತಾ ಅವಾಗಿಂದ ದುಃಖ. ನೋಡಿ, ಮೊದಲನೇ. ಇನ್ನು ಹೊರಗಡೆ ಬಂದ ಮೇಲೆ ನಾವೆಲ್ಲ ವಿಚಾರ ಮಾಡ್ತಾ ಇದ್ದೀವಿ, ಅವನಿಗೆ ಚೇಳು ಕಚ್ಚಿಬಿಡ್ತು, ಹಾವು ಕಚ್ಚಿಬಿಡ್ತು, ಸತ್ತೋದ, ನಾಯಿ ಕಚ್ಚಿಬಿಡ್ತು, ಹೀಗೆ ನೋವು ಬೀಳೋದನ್ನ ನೋಡ್ತಾ ಇದ್ದೀವಿ. ಇದು ಆದಿ ಭೌತಿಕ ದುಃಖ. ಆದಿ ದೈವಿಕ ದುಃಖ ನಮಗೆ ಗೊತ್ತಾಗದೆ ಆಗೋಂಥದ್ದು. ಹೋಗ್ತಾ ಹೋಗ್ತಾ ಅಪಘಾತ ಆಗೋದು ಆದಿ ದೈವಿಕ ದುಃಖ, ಸಿಡಿಲು ಬಡಿಯೋದು ಆದಿ ದೈವಿಕ ದುಃಖ, ಮತ್ತೆ ಮರ ಬೀಳೋದು ಆದಿಕ ದೈವಿಕ ದುಃಖ. ನಮ್ಗೇನು ಗೊತ್ತಿರುತ್ತಾ? ಗೊತ್ತಾಗೋದಿಲ್ಲ. ಹಾಗಾಗಿ ನೋಡಿ, ಇದು ಆದಿ ದೈವಿಕ ದುಃಖ. ಇನ್ನು ಆಧ್ಯಾತ್ಮಿಕ ದುಃಖ ಎರಡು ಭಾಗ ಮಾಡಿದ್ದಾರೆ ಅದರಲ್ಲಿ, ಶಾರೀರಿಕ ಒಂದು, ಮಾನಸಿಕ ಒಂದು. ಶಾರೀರಿಕ ಅಂದ್ರೆ ಈ ಶರೀರಕ್ಕೆ ಕಾಯಿಲೆ ಕಸಾಲೆಗಳು ಬರ್ತವೆ, ರೋಗ ರುಜಿನಗಳು ಬರ್ತವೆ. ಏನಾದರೂ ಒಂದು, ಯಾರಾದರೂ ಇದಾರ, ಯಾರೋ ಒಬ್ಬೊಬ್ರು ಇರ್ತಾರೆ ರೋಗ ರುಜಿನಗಳು ಇಲ್ಲದೆ, ಆದರೆ ಅವರು ಮರ್ತಿದ್ದಾರೆ. ಹಸಿವೇನೂ ಒಂದು ರೋಗ, ಬಾಯಾರಿಕೆನೂ ಒಂದು ರೋಗ. ನೀರಿಲ್ಲದೆ ಎಷ್ಟೊತ್ತಿರ್ತೀರಾ? ನೀರು ಸಿಕ್ಕಿದ್ರೆ ಸಾಕಪ್ಪ, ನೋಡಿ ದುಃಖ. ನೀರೇ ಕುಡಿಲಿಲ್ಲ, ನೀರು ಬಾಯಾರಿಕೆ ಆಗ್ತಾ ಇದೆ, ಸಂಕಟ ಆಗ್ತಾ ಇದೆ, ಹಸಿವು, ಅದು ದುಃಖನೇ. ಇವುಗಳಿಂದ ಯಾರಾದರೂ ಮುಕ್ತರಾಗಿದ್ದಾರಾ ಮನುಷ್ಯ? ಇಲ್ಲ. ಪ್ರಾಣಿಗಳಿಗೂ ಬೇಕು ಆಹಾರ, ನೀರು ಬೇಕು, ಮನುಷ್ಯನಿಗೂ ಬೇಕು. ಅವುಗಳಿಗೂ ಕಾಯಿಲೆ ಕಸಲೆ ಬರ್ತವೆ. ನೋಡ್ಬೋದು, ಈ ನಾಯಿಗಳಿಗೆ ಅವಕ್ಕೂ ಶುಗರ್ ಬರ್ತಾವಂತೆ, ಅವಕ್ಕಳಿಗೂ ಶುಗರು, ಅವುಗಳಿಗೂ ಕ್ಯಾನ್ಸರು, ಅದಕ್ಕೂ ಜ್ವರ. ಪಶುಗಳಿಗೂ ಬರ್ತವೆ ಸ್ವಾಮಿ. ಮತ್ತೆ ನೋಡ್ತಾ ಇದ್ದೀವಿ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಮನುಷ್ಯನಿಗೆ ನಾವು ಹೋಗ್ತಾ ಇರ್ತೀವಿ. ನೋಡಿ, ಆಧ್ಯಾತ್ಮಿಕದಲ್ಲಿ ಇದು ಮೊದಲನೇ ಭಾಗ, ಶಾರೀರಿಕ ದುಃಖ. ಇನ್ನು ಮಾನಸಿಕ ದುಃಖ ಇದೆ, ಜಾಸ್ತಿ ಇದೆ, ಅದಕ್ಕಿಂತ ಜಾಸ್ತಿ. ಕೊರತೆ, ನನಗೆ ಅದಿಲ್ಲ ಇದಿಲ್ಲ ಅನ್ನೋದು ಕೊರಗೋದು, ಅದು ದುಃಖನೇ. ಚಿಂತೆ, ನಾನು ಅದು ತಗೊಳ್ಬೇಕು, ಇದು ತಗೊಳ್ಬೇಕು, ಕೋರಿಕೆ, ಅದು ಅಷ್ಟೇ. ನನ್ನ ಪ್ರಾರಬ್ಧ ಕರ್ಮನ ಏನೋ, ನನಗೆ ಇಂಥ ಗಂಡ ಸಿಕ್ಬಿಟ್ಟ, ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಇಂಥ ಹೆಂಡತಿ ಸಿಕ್ಬಿಟ್ಲು ನೋಡ್ಕೊಳ್ತಾ ಇಲ್ಲ, ಮಕ್ಕಳು ಸರಿಯಾಗಿಲ್ಲ. ನೋಡಿ, ಇವೆಲ್ಲ ಚಿಂತೆ, ಇವೆಲ್ಲ ಚಿಂತೆ. ಮನೆ ಇಲ್ಲ, ಚಿಂತೆ. ಇದಕ್ಕೊಂದು ಗುಡಿಸ್ಲಾದ್ರೂ ಇರಬೇಕು ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಚಿಂತೆ, ಕೊರತೆ, ಕೋರಿಕೆ, ಇಚ್ಛೆಗಳು. ಕೋರಿಕೆ ಅಂದರೆ ಏನೆಲ್ಲ ತೃಪ್ತಿಕರವಾಗಿದ್ರೂ ಸಹ ಮನುಷ್ಯ ಮತ್ತೊಂದನ್ನು ಬಯಸ್ತಾನೆ, ಬಯಸದೇ ಇಚ್ಛೆ.
ಬಯಸದೆ ಇಚ್ಛೆ. ನೋಡಿ, ಈ 3 ವಿಧ ದುಃಖಗಳು ಮನುಷ್ಯನಿಗೆ ಇರ್ತವೆ. ಇದು ದೇಹ ಇರೋವರೆಗೂ ಇರ್ತಿದೆ. ನಮ್ಮ ಸ್ವರೂಪವನ್ನು ತಿಳಿದು ಬಿಟ್ಟಿದ್ದೀವಿ, ಹಾಗಂತೇಳಿ ದುಃಖ ದೂರ ಆಗೋದಿಲ್ಲ. ಇದು ಅನುಭವಿಸಿ ತೀರಲೇಬೇಕು. ದೇಹ ಇದೆಯಲ್ಲ, ಈ ಛತ್ತೀಸ್ಗಢ ಕಡೆ ಹೋಗ್ಬೇಕು. ಸಾಧು ಸಂತ ಮಹಾತ್ಮರು ಎಲ್ಲರೂ ಸಹ ಸೊಳ್ಳೆ ಪರದೆ ಕಟ್ಕೊಳ್ಳೇಬೇಕು. ಅವು ಗೊತ್ತಿಲ್ಲ ಇವರು ಸಾಧು ಸಂತರು ಇವ್ರನ್ನ ಕಚ್ಚಬಾರ್ದು ಅಂತ. ಯಾಕೆ? ಸೊಳ್ಳೆಗಳಿಗೆ ಅಲ್ವರಾ? ಈಗ ಗೊತ್ತಾಗೋದಿಲ್ಲ. ಅಂದ್ರೇನು, ನನ್ನನ್ನು ನಾನು ತಿಳಿದ್ರೂ ಸಹ, ಸ್ವರೂಪವನ್ನು ತಿಳಿದ್ರೂ ಸಹ ಈ ದೇಹ ಇರೋವರೆಗೂ ಆ ದುಃಖಗಳು ಇದ್ದೇ ಇರ್ತವೆ. ದೇಹ ಬಿದ್ದೋದ ಮೇಲೆ ಹೊರಟೋಗ್ತವೆ. ಆದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸೂಕ್ಷ್ಮ ರೂಪದಲ್ಲಿ ಇದ್ದು ಮತ್ತೆ ನಮಗೆ ಜನನವನ್ನು ಕೊಡ್ತವೆ. ಅದನ್ನು ಹೇಳ್ತಾ ಇರೋದು. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಕೆಲಸ ಕಾರ್ಯಗಳನ್ನು ಮಾಡಿ. ಅದು ಯಾವುದು ಅಂತಂದರೆ ನಮ್ಮ ಸ್ವರೂಪವನ್ನು ತಿಳಿಯೋದು, ಇದಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳನ್ನು ಮಾಡೋದು. ಗುರು ಸೇವೆ, ಗುರು ಭಕ್ತಿ, ಸತ್ಸಂಗ, ಗುರು ಧ್ಯಾನ, ಸ್ವರೂಪದ ಧ್ಯಾನ, ಇವುಗಳನ್ನು ಮಾಡಬೇಕು. ಸಾಧನೆಗೆ ಇದೆಲ್ಲ ಮಾರ್ಗಗಳು. ಇವುಗಳನ್ನು ಮಾಡಿದಾಗ ಮಾತ್ರ ನಾವು ಮತ್ತೆ ಹುಟ್ಟೋದಿಲ್ಲ. ಪ್ರಶ್ನೆ ಮಾಡ್ಬೋದು, ಸಂಚಿತ ಕರ್ಮ ಅಂತ ಹೇಳಿದ್ರೆ ಇನ್ನು ಎಷ್ಟೋ ಕರ್ಮಗಳು ಇದ್ದಾವೆ. ಆ ಕರ್ಮಗಳು ಹೇಗೆ ಕಳೆಯೋದು ಅಂದರೆ, ನಾವು ಮಾಡತಕ್ಕಂಥ ಆಚಾರಗಳಿಂದ, ಆಚರಣೆಯಿಂದ ಅವೆಲ್ಲ ಸುಟ್ಟು ಭಸ್ಮ ಆಗ್ತವೆ. ಮತ್ತೆ ಮಾಡೋದಿಲ್ಲ ಅಂತ ಕೆಲಸ ಕಾರ್ಯಗಳನ್ನು. ನಮಗೇನು ಇಚ್ಛೆನೇ ಇರೋದಿಲ್ಲ. ಯಾವ ವ್ಯಕ್ತಿ ಗುರುಮುಖದಿಂದ ದೀಕ್ಷಾ ರೂಪದಲ್ಲಿ ತನ್ನನ್ನು ತಾನು ತಿಳಿತಾನೋ ಆತನೇನು ಮಾಡ್ತಾನೆ, ಇಚ್ಛೆ ಪಟ್ಟು ಯಾವ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ಇಲ್ಲಿ ವಾಸನೆಗಳು ಅಂದರೆ ಆಸೆ. ನಾನೀಗ ಹುಟ್ಟಿದ್ದೀನಿ, ಮುಂದಿನ ಜನ್ಮದಲ್ಲಿ ಶ್ರೀಮಂತನಾಗಬೇಕು, ರಾಜನಾಗಬೇಕು, ಈ ರೀತಿ ಆಸೆ ಉಟ್ಕೊಳ್ಳೋದು. ಮತ್ತು ಪುರಾಣಗಳಲ್ಲಿ ತಿಳಿಸಿದೆ, ಮೋಹ ಬರತಕ್ಕಂಥ ಅಂತ ಕಥೆಗಳನ್ನು ತಿಳಿಸಿದೆ. ಒಂದು ಕಥೆ ಮೊನ್ನೆ ತರಂಗದಲ್ಲಿ ಓದಿದೆ. ಯಾವ ರೀತಿ ಮೋಹವನ್ನು ಉಂಟು ಮಾಡ್ತಾರೆ ನಮಗೆ ಅಂತ ಅಂದರೆ, ಭ್ರಮೆಯನ್ನು ಉಂಟು ಮಾಡ್ತಾರೆ. ಭ್ರಾಂತಿ ಅಂದರೆ ತಪ್ಪು ತಿಳುವಳಿಕೆ ಕೊಡ್ತಾರೆ ಧರ್ಮದ ಹೆಸರಿನಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ. ಒಬ್ಬ ಪುರೋಹಿತ, ಅರ್ಚಕ, ಹೆಂಡತಿ, ಮಕ್ಕಳು, ಒಂದು ಊರಿನಲ್ಲಿ, ಸಣ್ಣ ಊರು. ಅವನಿಗೆ ಅದೇ ವೃತ್ತಿ. ಸಣ್ಣ ಪುಟ್ಟ ಕಾಣಿಕೆ ಕೊಡ್ತಾರೆ, ಜೀವನ ಕಷ್ಟ ನಡೀತಾ ಇರುತ್ತೆ. ಹೇಗೋ ಅವನ ಕೆಲಸ ಏನೋ, ಮನೆಯಲ್ಲಿ ನೈವೇದ್ಯ ಮಾಡಿ ತಗೊಂಬರೋದು, ಪೂಜೆ ಮಾಡೋದು, ಬಂದಂಥ ಭಕ್ತರಿಗೆ ಮಂಗಳಾರತಿ ಕೊಡೋದು, ಬರತಕ್ಕಂಥ ಕಾಣಿಕೆಗಳಿಂದ ಜೀವನ. ಮತ್ತೆ ಹಳ್ಳಿ ಅಂದಮೇಲೆ ಸ್ವಲ್ಪ ಕೊಡ್ತಾ ಇರ್ತಾರೆ, ಆದರೂ ಕಷ್ಟಕರ. ಹೀಗೆ ನಡೀತಾ ಇರುತ್ತೆ. ಒಂದು ದಿನ ಆ ಊರಿನ ರಾಜ, ಅದೇ 16 ಹಳ್ಳಿನ 20 ಇಷ್ಟ ಇರ್ತವೆ, ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆ ಮಾಡ್ತಾನೆ. ಯಾಕೆ ಬ್ರಾಹ್ಮಣರಿಗೆ ಮಾಡ್ತಾನೆ ಅಂತಂದರೆ, ಅಲ್ಲೆಲ್ಲ ಬರೆದು ಬಿಟ್ಟಿದ್ದಾರೆ ಪುರಾಣ ಪುಣ್ಯಕಥೆಗಳಲ್ಲಿ, ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕು, ಬ್ರಾಹ್ಮಣರಿಗೆ ಭೋಜನ ಕೊಡಬೇಕು ಅಂತ. ಭೋಜನ ಬ್ರಾಹ್ಮಣರಿಗೆ ಕೊಡಬೇಕು. ಆದರೆ ಕಬೀರ್ ಸಾಹೇಬ್ರು ಹಾಗೆ ಹೇಳಿಲ್ಲ. ನೋಡಿ, ಆಗಲೇ ಏನು ಹೇಳಿದ್ವಿ, ಎಲ್ಲರನ್ನೂ ದಯೆಯಿಂದ ಕಾಣ್ರಿ. ಅಂದರೆ ನಿಮಗೆ ಅನುಕೂಲ ಇದ್ದರೆ ಯಾರು ಬೇಕಾದರೂ ಅವ್ರಿಗೆ ಅನ್ನದಾನದ ವ್ಯವಸ್ಥೆ ಮಾಡಿ, ಅನ್ನ ಕೊಡಿ, ಊಟ ಕೊಡಿ, ಗೌರವದಿಂದ ಕಾಣ್ರಿ, ದಯೆಯಿಂದ ನೋಡ್ರಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಕತೆ ನಾನು ಹೇಳ್ತಾ ಇದ್ದಾರೆ. ಇವನಿಗೆ ವಿಚಾರ ಮುಟ್ಟುತ್ತೆ, ಬ್ರಾಹ್ಮಣರಿಗೆಲ್ಲ ಭೋಜನ ವ್ಯವಸ್ಥೆ ಮಾಡಿದ್ದಾರೆ, ಕಾಣಿಕೆ ಕೊಡ್ತಾರೆ ಅಂತೇಳಿ ಏನೋ ಆಸೆ ಹುಟ್ಟುತ್ತೆ. ಅದು ಸರ್ವೇ ಸಾಮಾನ್ಯ ಬಡತನ, ಅಲ್ಲಿಂದ ಏನಾದರೂ ತಂದರೆ ನಮ್ಗೆ ಬಡತನ ಕಡಿಮೆ ಆಗ್ಬೋದು ಅಂತೇಳಿ ಹೆಂಡತಿಗೆ ಹೇಳ್ತಾನೆ. ಹೀಗೆ ರಾಜನ ಮನೆಗೆ ಹೋಗಬೇಕು, ಅಲ್ಲಿ ದಕ್ಷಿಣೆ ಎಲ್ಲ ಕೊಡ್ತಾರೆ.
ದೇವಸ್ಥಾನದ ಪೂಜಾ ಕಾರ್ಯಗಳನ್ನು ನೀನು ಮಾಡು ಅಂತ. ಅವಳು ಸುಮ್ಮನೆ ಹೇಳಿ ಮಾಡಿಕೊಟ್ಟಿರ್ತಾಳೆ ಅಷ್ಟೇ, ನೈವೇದ್ಯ ಅವಳು ಮಾಡಿಕೊಡೋದು ಅಷ್ಟೇ ಕೆಲಸ. ಇವನು ತೊಗೊಂಡೋಗೋದು, ಅದನ್ನು ಭಕ್ತರಿಗೆ ಹಂಚೋದು, ಉಳಿದಿದ್ದು ಮನೆಗೆ ತರೋದು. ಇವಳು ಏನು ಮಾಡಿರ್ತಾಳೆ, ಉಳಿದಿದ್ದಿರ್ತಲ್ಲ ಅದನ್ನು ದೇವರು ತಿಂತಾ ಇದ್ದಾನೆ ಅಂದ್ಕೊಂಡ್ಬಿಟ್ಟು ಇವಳು ಭಾವನೆ ಮಾಡ್ಕೊಂಬಿಟ್ಟಿರ್ತಾಳೆ. ಇವನು ಊರಿಗೆ ಹೋದ ಹೇಳ್ಬಿಟ್ಟು 1-2 ದಿನ ಮಾಡು ಪೂಜೆ ನೀನು ಅಂತ. ಇವಳೇನು ಮಾಡಿದ್ಲು, ಬೆಳಗ್ಗೆ ಎದ್ಲು, ನೈವೇದ್ಯ ಮಾಡಿದ್ಲು, ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿ ದೇವ್ರ ಮುಂದೆ ಇಟ್ಬಿಟ್ಟು ತಿನ್ನಬೇಕು ನೀನು ಅಂತೇಳಿ ಬಂದ್ಬಿಟ್ಲು. ಏನೋ ಖಾಲಿ ಆಯಿತು ಅಂತ ಕಥೆಯಲ್ಲಿ ಹೇಳ್ತಾರೆ. ಇಲ್ಲಿ ಅವನೇ ದೇವರೇ ತಿಂದ ಅಂದ್ಕೊಳ್ಳೋಣ, ಇಲ್ಲಿ ವಿಗ್ರಹ ದೇವರು ತಿಂದ ಅಂತ ಅಂದ್ಕೊಳ್ಳೋಣ. 2 ದಿನ ಆಗೋಯ್ತು. 3 ದಿನ ಬಂದ. 3ನೇ ದಿನ ಅದಕ್ಕೂ ಮುನ್ನ ಏನು ಮಾಡಿದ್ಲು ಅಂದರೆ, 2ನೇ ದಿನ ಭೋಜನ ನೈವೇದ್ಯ ಖಾಲಿಯಾಗಿತ್ತು. ಹೇಳ್ತಾಳೆ, 2 ದಿನದಿಂದ ನೀನು ಟಾಯ್ಲೆಟ್ಗೆ ಹೋಗಿಲ್ಲ ನೋಡಿ, ಏನು ಮೋಹ ಇನ್ನೂ ಇದೆ. ಅದಕ್ಕೆ ಒಂದು ಅಡಿಕೆ ತಟ್ಟೆ ಅಂದರೆ ಅಡಿಕೆ ಎಲೆ ಇಟ್ಬಿಟ್ಟು ನಾಳೆ ಬೆಳಿಗ್ಗೆ ಟಾಯ್ಲೆಟ್ ಹೋಗಿರ್ಬೇಕು ನೀನು ಆ ದೇವ್ರಿಗೆ, ಏನು ಸುಮ್ಮನೆ ಟಾಯ್ಲೆಟ್ ಹೋಗಿರ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ. ಮುಗ್ಧ ಭಕ್ತಿ ಗೊತ್ತಿಲ್ಲ ಅವಳಿಗೆ. ದಿನ ದೇವ್ರು ತಿಂತಾನೆ, ನಮ್ಮ ಯಜಮಾನ ತೊಗೊಂಡವರೇ ತಿಂತಾವನೆ, ಏನೋ ತಿಂದ್ಬಿಟ್ರು, ಯಾರೋ ತಿಂದ್ರು ಅವರೇ ತಿಂದರು ಅಂತ ಖಾಲಿ ಆಯಿತು ಅಂತ ಇಟ್ಕೊಳ್ಳೋಣ. ಇಟ್ಬಿಟ್ಟು ಬೆಳಿಗ್ಗೆ ಇವನು ಜೊತೆಲಿ ಹೋದ್ಲು. ನಿಮಗೆ ಆ ಗಲೀಜೆಲ್ಲ ಕ್ಲೀನ್ ಮಾಡಿ ಅಭ್ಯಾಸ ಇಲ್ಲ, ಅವನಿಗೆ ಟಾಯ್ಲೆಟ್ಗೆ ಹೋಗೋಕೆ ಹೇಳ್ಬಿಟ್ಟು ಬಂದಿದ್ದೀನಿ ನಡೀರಿ ಅಂತ. ಒಂದು ಬಾಗಲ್ ತೆಗಿತಾರೆ, ಮುತ್ತು ರತ್ನಗಳು ಇದಾವಂತೆ ಇಲ್ಲಿ ಆ ದೇವ್ರ ಮುಂದೆ. ನೋಡಿ ಹೆಂಗೆ ಮೋಹ ಬರೆಸ್ತಾರೆ ಅಂತ. ಕತೆ ನೋಡಿ ಸ್ವಾಮಿ, ಮೋಹ. ನಮಗೂ ಮಾಡಿದ್ರೆ ನಮಗೂ ಮುತ್ತು ರತ್ನ ಸಿಗುತ್ತೆ. ಇರುತ್ತೆ ಮಾಡಿ ಸಾಧ್ಯನ ಈ ತರ ಕೇಳಿದಾಗ ಇವು ಸಾಧ್ಯ ಆಗುತ್ತಾ? ದೇವ್ರ ಪೂಜೆ ಮಾಡ್ತಾ ಇದಾರಮ್ಮ, ಎಲ್ಲರೂ ಶ್ರೀಮಂತರಾಗ್ಬಿಡ್ಬೇಕಾಯ್ತು. ಏನ್ ರಾಜಶೇಖರ್ ಅವರೇ ಅಲ್ವರ? ಬಡವ ಅನ್ನೋನೇ ಇರಬಾರ್ದು, ಆ ರೀತಿ ಆಗ್ಬಿಡ್ಬೇಕಾಯ್ತು. ನೋಡಿ ಕರೆಕ್ಟ್ ಅವ್ರು ಹೇಳಿ, ಸತ್ಯ ಕಾಲ ನಡೀತು, ಈಗ ನಡೆಯಲ್ಲ ಅದೊಂದು ಹೇಳ್ಬಿಡ್ತಾರೆ, ಹಂಗೆ ಹೇಳ್ತಾರೆ. ನೋಡಿ ನಾವು ಯೋಚನೆ ಮಾಡಬೇಕು ಇಂಥ ಕಥೆಗಳನ್ನ ಕೇಳಿದಾಗ. ಹಾಗೆ ಮೋಹವನ್ನ ಬರೆಸತಕ್ಕಂಥ, ಭ್ರಮೆಯನ್ನು ಉಂಟು ಮಾಡತಕ್ಕಂಥ ಕಥೆಗಳು. ಹಾಗಾದ್ರೆ ನಿಮ್ಮ ಪ್ರಶ್ನೆಯಲ್ಲಿ ಬರ್ಬೋದು, ಪೂಜೆ ಮಾಡಬಾರ್ದ ಅಂತ. ಪೂಜೆ ಮಾಡಿದ್ರೆ ಬಂಧನ, ಇಷ್ಟೇ ತಿಳ್ಕೊಳ್ಳಿ. ವಿಗ್ರಹಾರಾಧಿಗಳ ಪೂಜನೆ ಮಾಡಿದ್ರೆ ಮತ್ತೆ ಹುಟ್ಟೋದು. ಅದೇ ಅವ್ರು ಹೇಳಿರೋದು ಏನು, ತಾತಯ್ಯನವರು, ಶಾಶ್ವತ ಬ್ರಹ್ಮಾನಂದವನ್ನ ನೀವು ಪಡೆಯೋದೇ ಮೋಕ್ಷ. ಆತ್ಮ ಪೂಜೆ ಮಾಡಬೇಕು. ಮಾಡೋದಾದ್ರೆ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮಾಡಲಿಕ್ಕೆ ಆತ್ಮ ಪೂಜೆನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆ ಕಾರಣ ಅಂತಂದ್ರೆ, 100 ಕೋಟಿ ಮಾನವ ಜನ್ಮದಲ್ಲಿ ನಿಷ್ಕಾಮದಿಂದ, ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರವರ ದೇವರುಗಳನ್ನು, ರಾಮನೋ ಕೃಷ್ಣನೋ ಇವುಗಳನ್ನ ಪೂಜೆ ಮಾಡಿರ್ತಾನೆ, ಭಕ್ತಿ ಮಾಡಿರ್ತಾನೆ. ಆ ನಿಷ್ಕಾಮದ ಫಲ ಸತ್ಯವನ್ನು ತಿಳಿಯೋ ಕಡೆ ತಂದು ಬಿಡುತ್ತೆ. ನೋಡಿ, ಸತ್ಯ ಅಂದರೆ ಯಾವುದು? ನಮ್ಮೆಲ್ಲರ ಸ್ವರೂಪ. ಶಾಶ್ವತ ಅಂದರೆ ಪರ್ಮನೆಂಟ್ ಇದೆ, ಇದಕ್ಕೆ ಬದಲಾವಣೆ ಇಲ್ಲ. ನಮ್ಮ ಸ್ವರೂಪಿಗೆ, ನಮ್ಮ ಅರಿವಿಗೆ ದೇಹವನ್ನು ಧಾರಣೆ ಮಾಡಿದ್ದೀವಿ. ನಾವು ಮಾಡಿರ್ತಕ್ಕಂಥ ಕರ್ಮಗಳ ಅನುಗುಣವಾಗಿ ನಾವು ದೇಹಗಳನ್ನು ಧಾರಣೆ ಮಾಡ್ತಾನೆ ಇರ್ತೀವಿ. ನಾವು ತಿಳಿದೇ ಹೋದರೆ, ನಮ್ಮ ಸ್ವರೂಪವನ್ನು ತಿಳಿದೇ ಹೋದರೆ ನಾವು ಹುಡ್ತಾ ಇರ್ತೀವಿ. ಏನೇನು ಕರ್ಮ ಮಾಡಿದ್ದೀವೋ ಸಣ್ಣ ಹುಡುಗರಿಂದ ಏನು ಗೊತ್ತಿಲ್ಲ ನಮಗೆ. ಅದೆಲ್ಲ ಭಸ್ಮ ಆಗ್ಬಿಡುತ್ತೆ. ಆತ್ಮಜ್ಞಾನ ಗುರುಮುಖದಿಂದ ತಿಳಿದು, ಆಚಾರ ಅದೇ ಹೇಳಿದು, ಆ ಗುರುಗಳು ಹೇಳತಕ್ಕಂಥ ಮಾರ್ಗಗಳಲ್ಲಿ ನಡಿಬೇಕು ನಾವು. ದಯ, ಕ್ಷಮೆ, ಸತ್ಯ, ಶೀಲ, ಸತ್ಯ, ವೈರಾಗ್ಯ. ವೈರಾಗ್ಯ ಅಂದರೆ ಮೋಹವನ್ನು ಬಿಡೋದೆ. ರಾಗ ಅಂದರೆ ಪ್ರೇಮ, ವೈ ಅಂದರೆ ಬಿಡೋದು. ಈ ಪ್ರಾಪಂಚಿಕ ವಸ್ತುಗಳ ಮೇಲಿರ್ತಕ್ಕಂಥ ಮೋಹವನ್ನು ಬಿಡೋದೇ ವೈರಾಗ್ಯ. ಇದನ್ನು
ಬಿಡ್ತಾ ಬಿಡ್ತಾ ಇನ್ನೂ ಮುಂದುವರಿತು ಹೇಳ್ತಾರೆ ಹನುಮಾನ್ ಸಾಹೇಬರು. ಮೋಕ್ಷ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಮೋಹವ ಕ್ಷಯವೇ ಮೋಕ್ಷ. ಇನ್ನೂ ಮುಂದುವರೆದು ಹೇಳ್ತಾರೆ ನೋಡಿ, ಒಂದೊಂದು ಸ್ಟೆಪ್ ಹೆಂಗೆ ಹೇಳ್ತಾರೆ ಅಂದ್ರೆ, ಈ ಎಲ್ಲ ಒಂದು ಸಾಧನೆಗಳನ್ನು ಮಾಡ್ತಾ ನಿನ್ನನ್ನು ನೀನು ಅನುಭವ ಮಾಡ್ಕೊಳ್ಳೋದೇ ಮೋಕ್ಷ. ಸ್ವರೂಪವನ್ನು ತಿಳಿಯೋದಂದ್ರೆ ಅನುಭವ, ನಿನಗೆ ಅನುಭವಕ್ಕೆ ಬರೋದು. ಆ ನಿನ್ನ ಸ್ವರೂಪವನ್ನು ಮರೆತದ್ದೇ ಬಂಧನ. ನೋಡಿ ಎಲ್ಲಿಗೆ ತಂದು ನಿಲ್ಸಿದ್ರು, ಟಾಪ್ ಅದು. ಇನ್ನೂ ಒಂದು ಟಾಪ್ ಇದೆ, ಅದೆಲ್ಲ ವಿಚಾರ ಮಾಡೋದಕ್ಕೆ ಕಷ್ಟ. ನಾವು ಇದನ್ನು ಮಾಡೋಣ. ಅದನ್ನ ಇಲ್ಲಿ ಹೇಳ್ತಾರೆ, ಮನುಷ್ಯ ಏನು ದುಃಖದಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಮನುಷ್ಯ. ಎಷ್ಟು ಥರ ದುಃಖ? ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಈ ದುಃಖಗಳು ಮನುಷ್ಯನಿಗೆ, ಯಾವುದೇ ಮನುಷ್ಯನಿಗೆ ದುಃಖಗಳು ಬೇಡ. ಹನುಮಾನ್ ಸಾಹೇಬ್ ಪ್ರಶ್ನೆ ಹಾಕೋದು, ನಾವು ನಿಮಗೆ ಪ್ರಶ್ನೆ ಹಾಕ್ತೀವಿ, ಯಾರಿಗಾನ ದುಃಖ ಬೇಕಾ? ಕೈ ಎತ್ತಿ. ಯಾರಿಗೂ ಬೇಡ, ಎಲ್ಲ ಸುಖವನ್ನೇ ಕೇಳಿ. ಹಂಗೆ ಅವಾಗ ಅವ್ರು ಹೇಳೋರು, ಯಾರಿಗಾನ ದುಃಖ ಬೇಕಾ? ಕೈ ಎತ್ತರಪ್ಪ ಅನ್ನ. ಹಿಂಗೆ ಯಾರು ಎತ್ತಾ ಇಲ್ಲ, ಎಲ್ಲರಿಗೂ ಸುಖ ಬೇಕು. ಈ ಸುಖ ಬೇಕು ಅಂತಂದ್ರೆ ನಾವು ವಿಚಾರ ಮಾಡಬೇಕು. ಮೋಕ್ಷದ ವಿಷಯದಲ್ಲಿ ದೊಡ್ಡ ದೊಡ್ಡ ಭ್ರಾಂತಿಗಳನ್ನು ಹುಟ್ಟಾಕ್ಬಿಟ್ಟಿದ್ದಾರೆ ನಮ್ಮಲ್ಲಿ ದೇಶದಲ್ಲಿ. ಭ್ರಾಂತಿ ಅಂದ್ರೆ ತಪ್ಪು ತಿಳುವಳಿಕೆ ಕೊಟ್ಬಿಟ್ಟಿದ್ದಾರೆ ನಮಗೆ. ಅದು ಧರ್ಮಗ್ರಂಥಗಳಲ್ಲಿ ತಿಳಿಸಿದೆ. ಅವೆಲ್ಲ ತರ್ಕಹೀನ. ವಿಚಾರ ಮಾಡಿದ್ರೆ ಅವೆಲ್ಲ, ತರ್ಕ ಮಾಡಿದ್ರೆ ಅವೆಲ್ಲ ಏನೂ ಇಲ್ಲ. ಯಾವುದೋ ಮಂತ್ರವನ್ನ ಜಪಿಸ್ತಾ ಕುತ್ಕೊಂಡ್ರೆ ಮೋಕ್ಷ. ನೋಡಿ, ಗುರುಗಳು ಮಂತ್ರಗಳನ್ನ ಕೊಡ್ತಾರೆ ಜಪಿಸೋದಿಕ್ಕೆ, ಆದರೆ ಆಚಾರವನ್ನ ತಿಳಿಸ್ತಾರೆ. ಏನೋ ಇದೇ ಮಾರ್ಗದಲ್ಲಿ ನಡಿಬೇಕು. ಉದಾಹರಣೆಗೆ ಮಾಂಸಾಹಾರ ಬಿಡಲೇಬೇಕು, ಧೂಮಪಾನ ಬಿಡಲೇಬೇಕು. ಆಗಲೇ ಹೇಳ್ತಾ ಇದ್ರು ನಿಮ್ಮ ಮಾವನ ಏನೋ ಇವ್ರು ಹೇಳ್ತಾ ಇದ್ರು, ದಾಕ್ಷಾಯಿಣಿ ಅವರು. ಏನಮ್ಮ ನಿಮ್ಮ ಮಾವ ಅವರ ತಂದೆಯವರು ಅವ್ರು ಹೇಳ್ತಾ ಇದ್ರು, ಆ ಅಭ್ಯಾಸಗಳನ್ನ ಬಿಟ್ರೇನೆ ಮೋಕ್ಷ. ಗುರು ದೀಕ್ಷೆ ಆದ್ಮೇಲೆ ಎಲ್ಲ ಬಿಟ್ಬೇಕಂತ ಅವ್ರು. ಬಿಟ್ರಂತವ್ರು ಗುರಿನೂ ಸೇರಿದ್ರು ಅಂತ ಹೇಳಿದ್ರು. ಹೇಗೆ ಗೊತ್ತಾಗುತ್ತೆ ಗುರಿ ಸೇರೋದು? ಆಚರಣೆಯಿಂದನೇ ಗೊತ್ತಾಗ್ಬಿಡುತ್ತೆ. ನಮ್ಮ ಆಚರಣೆಗಳಿಂದನೇ ಇವರು ಶುದ್ಧವಾಗಿದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ರೀತಿ ತರ್ಕಹೀನ, ಅದು ಮಾತನಾಡಕ್ಕೆ ಆಗಲ್ಲ, ವಾದ ಮಾಡಕ್ಕೆ ಆಗೋದಿಲ್ಲ. ಏನ ಅಂದ್ರೆ ಯಾವುದೋ ಮಂತ್ರ ಜಪ ಮಾಡಿಬಿಟ್ರೆ ನಮ್ಮ ಕರ್ಮಗಳೆಲ್ಲ ಸುಟ್ಟು ಹೋಗ್ಬಿಡ್ತವೆ. ಇಲ್ಲ, ಆ ರೀತಿ ಸುಟ್ಟು ಹೋಗಿದ್ರೆ, ಆ ರೀತಿ ನಾಶ ಆಗೋ ಆಗಿದ್ರೆ ಪಕ್ಷದಲ್ಲಿ ಉಪನಿಷತ್ತುಗಳನ್ನು ಏನಕ್ಕೆ ತಿಳಿಸ್ತಾ ಇದ್ರು ನಾವು? ಇದೇ ಮಾರ್ಗದಲ್ಲಿ ನಡಿಬೇಕು ಅಂತ. ಎಷ್ಟೊಂದು 108 ಉಪನಿಷತ್ತುಗಳಿದ್ದಾವೆ. ನಮ್ಮನ್ನು ನಾವು ತಿಳಿಯಕ್ಕೆ ಇದೇ ಮಾರ್ಗದಲ್ಲಿ ನಡಿಬೇಕು. ಶಂಕರಾಚಾರ್ಯ ಒಂದು ಮಾರ್ಗ, ಮಧ್ವಾಚಾರ್ಯ ಒಂದು ಮಾರ್ಗ, ಅದು ಬರ್ತಾ ಇದೆ ಇತ್ತೀಚೆಗೆ. ಅವರವ್ರಿಗೆ ಆಗೋದಿಲ್ಲ. ಮಧ್ವಾಚಾರ್ಯ ಬಂದು ಹರಿಭಕ್ತರು, ವಿಷ್ಣು ಭಕ್ತರು. ಶಂಕರಾಚಾರ್ಯರು ಬಂದು ಶೈವ ಭಕ್ತರು. ರಾಮಾನುಜಾಚಾರ್ಯ ಅವರು ವಿಶಿಷ್ಟ ದೈವ ಭಕ್ತಿ, ಬರೀ ಭಕ್ತಿ. ಅವ್ರದ್ದು ಅಷ್ಟೇ ಹರಿಭಕ್ತಿ. ಈಗ ಬರ್ತಾ ಇದೆ, ಅವರವರೇ ಟಕಾಫರು. ನಿಮ್ದು ಸರಿ ಇಲ್ಲ ಅಂತ, ಅವ್ರದ್ದು ಸರಿ ಇಲ್ಲ, ಏನೇನು ಅವರವರಲ್ಲೇ ದ್ವೇಷ. ನೋಡಿ, ಕಬೀರ್ ಸಾಹೇಬ್ರು ಅದನ್ನೆಲ್ಲ ಶೋಧನೆ ಮಾಡಿ ತಿಳಿಸಿದ್ರು. ಏನೋ ನಿಮ್ಮ ಚೈತನ್ಯ, ನಿಮ್ಮ ಸ್ವರೂಪ ಸತ್ಯನಾಮ ಅನ್ಕೊಳ್ಳಿ, ಈಶ್ವರ ಅನ್ಕೊಳ್ಳಿ, ಕೃಷ್ಣ ಅನ್ಕೊಳ್ಳಿ, ಅಲ್ಲ ಅನ್ಕೊಳ್ಳಿ, ನಿಮ್ಮ ಖುಷಿ, ನಿಮ್ಮ ಸಂಪ್ರದಾಯದಂತೆ ಅನ್ಕೊಳ್ಳಿ. ಆದರೆ ನಮ್ಮ ಸ್ವರೂಪ ಬೇರೆ ಎಲ್ಲೂ ಇಲ್ಲ. ಅದೇ ದೈವತ್ವ. ಆಗ್ಲೇ ಹೇಳಿದ್ವಲ್ಲ, ನಮ್ಮನ್ನು ನಾವು ತಿಳಿಯೋದೇ ದೈವತ್ವ. ದೈವ ಅಂದ್ರೇನು? ದೇವರು. ದೈವ ಅಂದ್ರೇನು? ದೇವರು. ಯಾವುದು? ನಮ್ಮ ಸ್ವರೂಪವೇ. ಅದೇ ಪರಮಾತ್ಮ. ಆತ್ಮವೇ ಪರಮಾತ್ಮ. ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀವಿ. ಪೂಜೆ ಪುರಸ್ಕಾರಗಳು ಇವೆಲ್ಲ, ಅವುಗಳಿಂದ ಮುಕ್ತಿ ಸಿಕ್ಕಿಲ್ಲ ನಮಗೆ, ಸಿಗೋದು ಇಲ್ಲ.
ಉಪನಿಷತ್ತುಗಳಲ್ಲಿ ಹೇಳ್ಬಿಟ್ಟಿದ್ದಾವೆ. ಈಗೆಲ್ಲ ಬಿಡಿ ಎಲ್ಲ ಕಲಬೆರಕೆ ಮಾಡಿ ಬರೆದ್ಬಿಟ್ರು, ಮೂಲ ಉಪನಿಷತ್ತುಗಳು ಇಲ್ಲ. ಆದರೆ ಕಬೀರ್ ಸಾಹೇಬರು ಅದನ್ನೆಲ್ಲ ಯೋಚನೆ ಮಾಡಿ ಶೋಧನೆ ಮಾಡಿ ನಮ್ಮ ಸ್ವರೂಪವೇ ನಮಗೆ ದೇವರು, ನಮ್ಮ ದೇವರು. ದೈವತ್ವಕ್ಕೆ ಇರಬೇಕು ಅಂತಂದರೆ, ದೇವರಾಗಬೇಕು ಅಂದರೆ ನಾವು ಈ ಆಚರಣೆಗಳೆಲ್ಲ ಮಾಡಬೇಕು, ಧರ್ಮವನ್ನು ಪಾಲನೆ ಮಾಡಬೇಕು, ಸತ್ಯವನ್ನು ತಿಳಿಯೋದೇ ಧರ್ಮ. ಇದನ್ನು ತಿಳಿದ ಮೇಲೆ ನೀವು ಅವುಗಳನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅವುಗಳನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಅವುಗಳನ್ನೆಲ್ಲ ಯಾರಿಗೆ ಮಾಡೋದು ಅಂದರೆ ಶ್ರೀಸಾಮಾನ್ಯನಿಗೆ. ಇವೆಲ್ಲ ಅರ್ಥ ಆಗೋದಿಲ್ಲ ಕೆಲವರಿಗೆ. ಈ ಜ್ಞಾನ, ಆತ್ಮಜ್ಞಾನ, ನಿಜವಾದ ಸತ್ಯ ಜ್ಞಾನ ಕೆಲವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಅವರಿಗೆ ಅದನ್ನು ಭಕ್ತಿ ಮಾಡಿ, ನೀವು ಇದನ್ನಾದರೂ ಮಾಡಿ ಅಂತೇಳಿ ಬಿಟ್ಟಿದ್ದಾರೆ. ಮುಂದಿನ ಜನ್ಮಗಳಲ್ಲಿ ಯಾವಾಗ ಆಗಲೇ ಹೇಳ್ದಂಗೆ ನೀವು ನಿಷ್ಕಾಮದಿಂದ ಇವತ್ತು ಪೂಜೆ ಮಾಡಿದ್ರೆ ಇದು ಫಲ ಇರುತ್ತೆ ಒಂದು ಕಡೆ. ಅಂಥದ್ದು 100 ಕೋಟಿ ಜನ್ಮಗಳಲ್ಲಿ ನೀವು ಮಾಡಿದಾಗ ನೀವು ಈ ಕಡೆ ಸತ್ಯ ಜ್ಞಾನವನ್ನು ತಿಳಿಯೋ ಕಡೆ ಕರ್ಕೊಂಬರುತ್ತೆ, ತಂದು ಬಿಡುತ್ತೆ. ಆಮೇಲೆ ಪ್ರಯತ್ನ, ಪುರುಷಾರ್ಥ ನಿಮ್ಮದು. ಅದೆಲ್ಲ ಬಾಲ್ಯದ ಭಕ್ತಿಗಳು, ಗೊತ್ತಿಲ್ಲದೆ ಮಾಡತಕ್ಕಂಥದ್ದು. ಬಾಲ್ಯದಲ್ಲಿ ಗೊತ್ತಿರುತ್ತಾ ನಮಗೆ? ಏನಿಲ್ಲ. ಈಗಲೂ ಅದನ್ನೇ ತಿಳುವಳಿಕೆ ನಾವು ಕೊಡ್ತಾ ಇರಬೇಕು. ಅಂದರೆ ಗುರುಗಳು, ನಾವುಗಳು ಅಂದರೆ ಗುರುಗಳು. ಹನುಮಾನ್ ಸಾಹೇಬ್ ಆಗಿರ್ಬೋದು, ಕಬೀರ್ ಸಾಹೇಬರ ಪರಂಪರೆ ಯಾರೇ ಆಗಿರ್ಬೋದು, ಈ ಜ್ಞಾನದ ಆತ್ಮಜ್ಞಾನ ತಿಳಿಸಿದ ಮೇಲೆ, ತೆಗೆದುಕೊಂಡ ಮೇಲೆ ದೀಕ್ಷೆ, ನಾನು ಮುಕ್ತನಾಗಬೇಕು ಅನ್ನೋ ಇಚ್ಛೆ ಇದ್ದರೆ ಮಾತ್ರ. ಎಲ್ಲರಿಗೂ ದೀಕ್ಷೆ ಸಿಗೋದಿಲ್ಲ. ಎಲ್ಲರೂ ಇಲ್ಲಿ ಮಾರ್ಗದಲ್ಲಿ ಬರಲಿಕ್ಕೆ ಆಗೋದಿಲ್ಲ, ಕಷ್ಟ. ಯಾರೋ ಒಬ್ರು, ಕೋಟಿಗೊಬ್ರು ಅಂತಾರೆ, ಲಕ್ಷಕ್ಕೊಬ್ರು ಅಂತಾರೆ. ಈ ರೀತಿ ಯಾವುದೋ ಮಂತ್ರ ಹೇಳಿದ್ರೆ ಮೋಕ್ಷ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ರೆ ಮೋಕ್ಷ, ದಿನ ಸ್ನಾನ ಮಾಡ್ತಾರಲ್ಲಿ. ಆದರೆ ಅವೆಲ್ಲ ಅಂಧಭಕ್ತಿ. ಪುಣ್ಯ ಸಿಗುತ್ತೆ ನಮಗೆ ಅವುಗಳಿಂದ, ಇಲ್ಲ ಅಂತ ಹೇಳಿಲ್ಲ. ಒಂದು ಪೂಜೆ ಮಾಡಿದ್ರು ಪುಣ್ಯ ಸಿಗುತ್ತೆ, ಒಂದು ತೀರ್ಥಕ್ಷೇತ್ರಕ್ಕೆ ಹೋದ್ರೂ ಪುಣ್ಯ ಸಿಗುತ್ತೆ. ಅದನ್ನ ಅನುಭವಿಸೋದಕ್ಕೆ ನಾವು ಹುಟ್ಟಬೇಕು. ಹುಟ್ಟಿದ ಮೇಲೆ ಕಷ್ಟನ ಸುಖನ ದೇಹದ್ದು ರೋಗ ರುಜಿನಗಳು ಬರದೇ ಇರ್ತಾವ? ಬರ್ತಾವಲ್ವರ? ಅವುಗಳಿಂದ ಬಿಡುಗಡೆ ಆಗಿ, ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಆಗದೆ ಅದ್ರ ಬಗ್ಗೆ ತಿಳಿಯೋದೇ ಆತ್ಮಜ್ಞಾನ. ಆತ್ಮಜ್ಞಾನ ಈ ರೀತಿ ನಮಗೆ ಧರ್ಮಗ್ರಂಥಗಳಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಯಾವುದೋ ಒಂದು ನದಿನಲ್ಲಿ ಮುಳುಗಿ ಎದ್ಬಿಟ್ರೆ ಮೋಕ್ಷ. ಈ ವಿಶಾಖಪಟ್ಟಣಂ ಕಡೆ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ನಾವು ಹೋಗಿದ್ವಿ. ಪಾನಕ ನರಸಿಂಹಸ್ವಾಮಿ, ಪಾನಕ ನರಸಿಂಹಸ್ವಾಮಿ ತೀರ್ಥ ತೆಗೆದುಕೊಂಡ್ಬಿಟ್ರೆ ಮೋಕ್ಷ. ನೋಡಿ, ಇದೆಲ್ಲ ನಾವು ವಿಚಾರ ಮಾಡಬೇಕು. ಸಾಧ್ಯ ಇಲ್ಲ ಅವುಗಳಿಂದ. ಪುಣ್ಯ ಬರುತ್ತೆ ಅಷ್ಟೇ. ಆ ಪುಣ್ಯನ ಅನುಭವಿಸೋಕೆ ಇನ್ನೊಂದು ಜನ್ಮ ಬರುತ್ತೆ. ಹುಟ್ಟೋದು ಕಷ್ಟನೋ ಸುಖನೋ? ಕಷ್ಟನೇ. ಸಾಯೋದು ಸುಖ, ಅದು ಕಷ್ಟನೇ. ಯಾವ್ದಾನ ಸುಲಭವಾಗಿದ್ಯಾ? ಸುಖವಾಗಿದ್ಯಾ? ಯಾವುದೂ ಸುಖವಾಗಿಲ್ಲ. ಹುಟ್ಟು ಸಾವುಗಳ ನಡುವೆ ಎಲ್ಲ ಸುಖವಾಗವರ? ಯಾರೂ ಸುಖವಾಗಿಲ್ಲ. ಅದಕ್ಕೆ ಹೇಳಿದ್ರು, ತನ್ ದರ್ ಸುಖಿಯಾ ಕೊಯ್ ನಹಿ ದೇಖಾ, ಜೋ ದೇಖಾ ದುಖಿಯಾ ಹಿ ದುಖಿಯಾ. ಏನು ಅವ್ರ ಅನುಭವದಲ್ಲಿ ಹೇಳ್ಬಿಟ್ರು. ನಾನು ಇಲ್ಲಿವರೆಗೂ ನೋಡಿದ್ನಪ್ಪ, ದೇಹ ಅಂತ ಪಡೆದ ವ್ಯಕ್ತಿ, ಯಾವುದೇ ವ್ಯಕ್ತಿ ಜೀವನದಲ್ಲಿ ಸುಖವಾಗಿರೋದನ್ನ ನೋಡಲೇ ಇಲ್ಲ. ಕಬೀರ್ ಸಾಹೇಬ್ ಹೇಳಿದ್ರು. 120 ವರ್ಷ ಬದುಕಿದ್ರು. ದೇಶ ವಿದೇಶಗಳನ್ನೆಲ್ಲ ಸುತ್ತು ಬಿಟ್ರು. ಸುಖವಾಗಿರೋರು ಯಾರು ಕಾಣಿಸ್ಲೇ ಇಲ್ಲ ಅಂತ. ಅಂದ್ರೇನು? ಚಿಂತೆ ಇಲ್ಲದೆ ಇರೋ ಮನುಷ್ಯ ಸಿಕ್ಲಿಲ್ಲ. ಚಿಂತೆ ದುಃಖನೋ ಸುಖನೋ? ದುಃಖ. ಕೊರತೆ ದುಃಖ.
ಅಲ್ವಾ? ಅದೆಲ್ಲ ನೋಡಿನೇ ಅವ್ರು ಹೇಳಿದ್ರು, ತನುದರ್ ಸುಖಿಯ ಕೊಹಿನ ಇದೇಕ ಅಂದ್ರೆ ಯಾರನ್ನೂ ನೋಡಿಲ್ಲ. ತನು ಅಂದ್ರೆ ದೇಹ, ದೇಹವನ್ನ ಧಾರಣೆ ಮಾಡಿದಂತ ವ್ಯಕ್ತಿ ಸುಖವಾಗಿರೋದನ್ನ ನಾನು ನೋಡಲೇ ಇಲ್ಲ. ಎಲ್ಲರೂ ದುಃಖಿಗಳೇ, ಎಲ್ಲರೂ ದುಃಖಿಗಳೇ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ರು ಹನುಮಾನ್ ಸಾಹೇಬ್. ಅಪರೂಪಕ್ಕೆ ಸ್ನೇಹಿತ ಸಿಕ್ಬಿಟ್ಟ ಒಂದು 16 ವರ್ಷದ ಬಳಿಕ. ಖುಷಿನೋ ಖುಷಿ, ಏನಪ್ಪ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಹಂಗೆ ಮಾತನಾಡ್ತಾ ಹೇಳ್ತಾನೆ, ಅಯ್ಯೋ ನನ್ನ ಮಗನಿಗೆ, 2ನೇ ಮಗನಿಗೆ ಎಳ್ದ ಆ ಕಾಯಿಲೆ, ಫಿಟ್ಸು. ನನ್ನ ಹೆಂಡತಿ ಹಾಸಿಗೆ ಹಿಡಿದ್ಬಿಟ್ಟವಳೆ. ಯಾಕಪ್ಪ ಹೇಳ್ತೇನೆ ನಂದು ಜೀವನ ನೋಡಿ, ಈ ರೀತಿ ಎಲ್ಲ ಹೇಳ್ಕೊಂಬತ್ತಾನೆ. ಪ್ರಾರಂಭದಲ್ಲಿ ಖುಷಿಯಾಗಿ ಬಹಳ ದಿನ ಆಯ್ತು ನೋಡಿ, ಚೆನ್ನಾಗಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಳವಾಗಿ ವಿಚಾರ ಮಾಡಕ್ ಹೋದಾಗ ತನ್ನ ಕಷ್ಟಗಳನ್ನೇ ಹೇಳ್ತಾನೆ. ಅದಕ್ಕೆ ಹೇಳಿದ್ರು, ಯಾರೂ ಸುಖವಾಗಿಲ್ಲ, ಯಾರು ತನ್ನುದರ್ ಸುಖಿಯ ಕೊಹಿನೆ. ಅದರಿಂದ ಯಾರಾದರೂ ನಿನಗೆ ಆ ತೀರ್ಥದಲ್ಲಿ ಸ್ನಾನ ಮಾಡೋ ಹುಟ್ಟು ಸಾವಳ ಬಂಧನ ಬಿಡುಗಡೆ ಆಗತ್ತೆ ಅನ್ನೋಂಗಿದ್ರೆ ಅವೆಲ್ಲ ನಂಬೇಡ. ಘೋರ ಘೋರ ತಪಸ್ಸುಗಳನ್ನು ಮಾಡಿದ್ರು, ಯಾರು ಬಿಡುಗಡೆ ಆಗಿದ್ದಾರೆ? ಯಾರು ಬಿಡುಗಡೆ ಆಗಿಲ್ಲ. ಏನ್ ಕೇಳಿದ್ರು? ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರೆಲ್ಲ ತಪಸ್ಸುಗಳು ಮಾಡಿ ಏನೇನು ಕೇಳಿದ್ರು? ನಾವು ಅಮರರಾಗಿರ್ಬೇಕು, ಮರಣನೇ ಆಗಬಾರ್ದು. ಇದರ ಇವತ್ತೊಂದು ದಿವಸ ಕಥೆಗಳು ಹೇಳ್ತಾರೆ. ಯಾರು ಇಲ್ಲ. ನನಗೆ ಆ ಪ್ರಾಣಿಯಿಂದ ಸಾಯಬಾರ್ದು, ಮನುಷ್ಯನಿಂದ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಆಚೆಗೆ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಏನೆಲ್ಲ ಕೇಳಿ ಅವನು ವರ ಕೇಳ್ದ ಬ್ರಹ್ಮನನ್ನ. ಕಥೆಗಳು ಹೇಳ್ತಾ ಇದ್ದಾರೆ. ಅವನೇನ ಇದನ್ನ ಇವತ್ತು ಇಲ್ಲ, ಅವತಾರ ಯಾವುದೋ ಒಂದು ರೂಪದಲ್ಲಿ ಹರಿ ಬಂದ, ಅವನು ಸಂಹಾರ ಮಾಡ್ದ. ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಸಾಯಲೇಬೇಕು. ಕಡು ಬಡವನಿಂದ ಹಿಡಿದು ಚಕ್ರವರ್ತಿವರೆಗೂ. ಮತ್ತು ದುಃಖಗಳು, ಇವ್ರ ಹತ್ರ ಹಣ ಇರೋದಿಲ್ಲ, ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಇರೋರು ಸಹ ಕಾಯಿಲೆ ಕಸಾಲೆಗಳನ್ನು ವಾಸಿ ಮಾಡ್ಕೊಂಡಿದ್ದಾರ? ಇಲ್ಲ. ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ತೀರೋಗ್ಬಿಟ್ರು. ಅವು ನೆನ್ನೆ ಅವ್ರಿಗೆ ದುಡ್ಡು ಕೊಡ್ತೇನಾ? ಏನಿಲ್ಲ. ಕೊನೆಗಾಲದಲ್ಲಿ ಅವರು ಶಿಥಿಲವಾಯಿತು ದೇಹನ ಬಿಟ್ಟೊಟ್ಟು. ಹಾಗೆ ಪ್ರತಿಯೊಬ್ಬರು ಸಹ ಹೋಗಲೇಬೇಕು. ನಿಮಗೂ ಟೈಮ್ ಬರುತ್ತೆ. ಮತ್ತು ಇಂಥ ತೀರ್ಥದಲ್ಲಿ ನೀವು ಆತ್ಮಹತ್ಯೆ ಮಾಡ್ಕೊಂಬಿಡಿ, ಮೋಕ್ಷ ಸಿಗುತ್ತೆ ಅಂತ ಬರೆದಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ಆಗೋದಿಲ್ಲ. ಮತ್ತು ಉಪವಾಸ ಮಾಡಿ ನೋಡಿ, ಜೈನರಲ್ಲಿ ಅದೊಂದು ಪದ್ಧತಿ ಇದೆ. ಉಪವಾಸ ಮಾಡಿ ದೇಹ ತ್ಯಾಗ ಮಾಡ್ತಾರೆ. ಅವೆಲ್ಲ ಸಾಧ್ಯ ಇಲ್ಲ, ಅವೆಲ್ಲ ಆಗೋದಿಲ್ಲ. ನಮ್ಮ ಆಚರಣೆ ಮುಖ್ಯ. ಅತಿಯಾಗಿ ಊಟನೂ ಮಾಡಬೇಡ, ಅತಿಯಾಗಿ ನಿದ್ದೆನೂ ಮಾಡಬೇಡ, ಅತಿಯಾಗಿ ತಿನ್ನಬೇಡ, ಊಟನೂ ಮಾಡಬೇಡ, ಮತ್ತೆ ತಿಂದೇನೆ ಇರಬೇಡ. ಈ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇರು, ನಿದ್ದೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇರು. ಆಚರಣೆಯಲ್ಲಿ ಇರು. ನೀನು ಆಚರಣೆಯಲ್ಲಿರು. ಇಲ್ಲಿ ಒಂದು ಉದಾಹರಣೆ ಕೊಟ್ರು. ಏನು? ಚಂದನ ಅಂದ್ರೆ ಶ್ರೀಗಂಧ. ಈ ಮನುಷ್ಯ ದೇಹಕ್ಕೆ ಶ್ರೀಗಂಧ ನೋಡಿ, ಅದು ಸಣ್ಣ ಒಂದು ಚೂರು ಇದ್ರೂ ಕೂಡ ಅದು ವಾಸನೆಯಿಂದ ಕೂಡಿರುತ್ತೆ. ಅದೇ ರೀತಿ ಮನುಷ್ಯ ದೇಹ ಅನೇಕ ಆಸೆಗಳಿಂದ ಕೂಡಿದೆ. ಒಂದಲ್ಲ ಎರಡಲ್ಲ, ಒಂದಾದ್ರೂ ಒಂದು ಮರಣದವರೆಗೂ ಆಸೆ ಇದ್ದೇ ಇರುತ್ತೆ. ದೇಹ ಬಿಡೋವರೆಗೂ ಮೊಮ್ಮಗನ್ ನೋಡ್ಬೇಕು ಅನ್ನೋ ಆಸೆ. ಮೊಮ್ಮಗ ಬಂದಿಲ್ಲ, ನೋಡ್ಲಿಲ್ಲ ಅಂತ ನೋಡಿ. ಅದಕ್ಕೆ ಹೇಳ್ತಾರೆ, ವಾಸನೆಗಳನ್ನು, ಆಸೆಗಳನ್ನು ಬಿಡು.
ಈ ಆಸೆಗಳನ್ನು ಬಿಟ್ಟಿದ್ದೇ ಮೋಕ್ಷ, ಮೋಹ ಬಿಟ್ಟಿದ್ದೇ ಮೋಕ್ಷ. ಹೇಳ್ತಾರೆ ಕಬೀರ್ ಸಾಹೇಬರು, ನಾನು ನಿನ್ನ ಕಲ್ಯಾಣಕ್ಕೋಸ್ಕರ, ಅಂದರೆ ನಿನ್ನ ಒಳ್ಳೆಯದಕ್ಕೆ, ಈ ಭ್ರಾಂತಿಗಳೆಂಬ ಕಾಡಿನ ಮರಗಳಿದ್ದಂಗೆ ಅನೇಕ ಭ್ರಾಂತಿ, ತಪ್ಪು ತಿಳುವಳಿಕೆ ಮಾಡ್ಕೊಳ್ಳೋದು, ಅದನ್ನು ನಾನು ನೀನು ಕಟ್ ಮಾಡ್ತೀನಿ. ನಿನ್ನಲ್ಲಿರತಕ್ಕಂಥ ಭ್ರಾಂತಿಗಳನ್ನು, ತಪ್ಪು ತಿಳುವಳಿಕೆಗಳನ್ನು ಕಟ್ ಮಾಡ್ತೀನಿ. ಯಾಕೆ? ನಿನ್ನ ಕಲ್ಯಾಣ, ನಿನ್ಗೆ ಒಳ್ಳೇದಾಗಬೇಕು ನೋಡಿ, ಅದು ಇರಬಾರ್ದು, ತಪ್ಪು ತಿಳುವಳಿಕೆ ಇರಬಾರ್ದು. ಆಗಲೇ ಕತೆ ಹೇಳಿದ್ವಲ್ಲ, ತಪ್ಪು ತಿಳುವಳಿಕೆ ಅಲ್ವ ಅದೆಲ್ಲ? ತಪ್ಪು ತಿಳುವಳಿಕೆ ಅಲ್ವೇನಮ್ಮ? ಹಾಂ, ಪಾಪ ಮುಗ್ಧರು ನಂಬಿಡ್ತಾರೆ ಇವೆಲ್ಲ, ಇರಬಹುದೇನೋ ಅಂತ. ಯಾವಾಗ ಈ ವಿಚಾರಗಳನ್ನು ಕೇಳಿರ್ತೀರೋ ಅದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ, ಆಗೋದಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ, ಅದನ್ನೆಲ್ಲ ನಾನು ಕಟ್ ಮಾಡ್ತೀನಿ. ಕಲ್ಯಾಣ ಆಗಕ್ಕೆ ಆಗೋ ಹಾಗೆ ಮಾಡ್ತೀನಿ. ಮೋಕ್ಷ ಹೊರಗಡೆ ಸಿಗತಕ್ಕಂಥ ಹಣ್ಣ, ಅದು ಕೊಂಡುಕೊಂಡು ತೆಗೆದುಕೊಳ್ಳೋದಕ್ಕೆ ಇಲ್ಲ, ಯಾರೋ ಕೊಡೋತಕ್ಕಂಥದ್ದು ಹಣ್ಣು, ಅದು ತಿನ್ಬಿಟ್ರೆ ಮೋಕ್ಷ ಆಗುತ್ತೆ ಅನ್ನೋದಕ್ಕೆ ಎಲ್ಲ ಇಲ್ಲ, ಎಲ್ಲ ಸಾಧ್ಯನೇ ಇಲ್ಲ, ಅವೆಲ್ಲ ಸಾಧ್ಯನೇ ಇಲ್ಲ. ವಾಸನೆಗಳನ್ನು, ಆಸೆಗಳನ್ನು ತ್ಯಾಗ ಮಾಡೋದೇ ಮೋಕ್ಷ. ತ್ಯಾಗ ಮಾಡಿ ಅವುಗಳನ್ನೆಲ್ಲ ಇಟ್ಕೊಂಡ್ರೆ, ಆಸೆ ಆಕಾಂಕ್ಷೆಗಳನ್ನು, ರಾಗ ದ್ವೇಷಗಳನ್ನು, ಕಾಮ ಕ್ರೋಧ ಲೋಭ ಮೋಹ ಮತ್ಸರಾದಿಗಳನ್ನು ಇಟ್ಕೊಂಡ್ರೆ ನಿನ್ನ ಬಂಧನಕ್ಕೆ ಒಳಪಡಿಸುತ್ತೆ, ನಿನ್ನ ಬಂಧನಕ್ಕೆ ಒಳಪಡಿಸುತ್ತೆ. ಅಂದರೆ ಮತ್ತೆ ಹುಟ್ಟಿನ ಕಡೆ ಕರ್ಕೊಂಡು ಹೋಗುತ್ತೆ, ಹುಟ್ಟಿನ ಕಡೆ ಕರ್ಕೊಂಡು ಹೋಗುತ್ತೆ. ಅದರಿಂದ ನೀನು ಅದನ್ನ ನಾಶ ಮಾಡಬೇಕು, ನಷ್ಟ ಮಾಡ್ಕೊಳ್ಬೇಕು. ವಿಲಾಸಿ ಜೀವನಗಳನ್ನು ಬಿಡುವಂತನಾಗಬೇಕು. ವಿಲಾಸಿ ಜೀವನ ಅಂದರೆ ಭೋಗದ ಜೀವನ, ತಿನ್ನೋದು, ಉಣ್ಣೋದು, ಕುಡಿಯೋದು, ಹೋಗೋದು, ಸುತ್ತೋದು, ಇದು ವಿಲಾಸಿ ಜೀವನ. ಇವೆಲ್ಲ ಇರಬಾರ್ದು ಸಾಧಕನಿಗೆ. ಯಾರಿಗೆ? ಮೋಕ್ಷ ಬೇಕು ಅನ್ನೋನಿಗೆ ಇರಬಾರ್ದು. ಜೀವನ ನಿರ್ವಹಣೆಗೆ ಬೇಕು ಏನು? ಊಟ ಬೇಕು, ಊಟ ಇಲ್ಲದಿದ್ರೆ ಆಗೋದಿಲ್ಲ. ನಿದ್ರೆ ಬೇಕು, ನಿದ್ರೆ ಇಲ್ಲದಿದ್ರೆ ಆಗೋದಿಲ್ಲ. ಬಟ್ಟೆ ಬೇಕು, ಬಟ್ಟೆ ಬೇಕು, ಆಗೋದಿಲ್ಲ. ಮನೆಯೂ ಬೇಕು. ಅವೆಲ್ಲ ಜೀವನ ನಿರ್ವಹಣೆಗೆ ನೀನು ಗಳಿಸು, ಬೇಡ ಅಂತ ಹೇಳಲಿಲ್ಲ ನೋಡಿ. ಅವರು ಎಲ್ಲರನ್ನೂ ಬಿಟ್ಬಿಟ್ಟು ಸನ್ಯಾಸಿಯಾಗು ಅಂತ ಹೇಳ್ತಾ ಇಲ್ಲ ಕಬೀರ್ ಸಾಹೇಬ್. ಗೃಹಸ್ಥನಾಗಿದ್ದುಕೊಂಡೇ ನೀನು ಮೋಕ್ಷವನ್ನು ಪಡೆಯಬಹುದು. ಕೆಲವರೆಲ್ಲ ಆಗಿದ್ದಾರೆ, ಅವರವರು ಪ್ರಾರಬ್ಧ ಕರ್ಮ. ಅವರೂ ಸಹ ಸನ್ಯಾಸವನ್ನು ದೀಕ್ಷೆ ತೆಗೆದುಕೊಂಡು ಅವರಲ್ಲೂ ಸಹ ಆಚರಣೆ ಇಲ್ಲ ಅಂದರೆ ಅವ್ರಿಗೂ ಮೋಕ್ಷ ಇಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನಾವು. ಸನ್ಯಾಸಿ ದೀಕ್ಷೆ ತೆಗೆದುಕೊಂಡು ಬ್ರಹ್ಮಚಾರಿಯಾಗಿದ್ದರೂ ಸಹ ಅವರಲ್ಲೂ ಸಹ ಆಸೆಗಳೇನಾದರೂ ಇದ್ರೆ ಅವ್ರಿಗೂ ಮೋಕ್ಷ ಇಲ್ಲ, ಅವ್ರಿಗೂ ಮೋಕ್ಷ ಇಲ್ಲ, ಬಿಡುಗಡೆ ಇಲ್ಲ, ಹುಟ್ಟೋದು ಸಹ ಇದು. ಇವೆಲ್ಲ ನಿನಗೆ ಬೇಕಪ್ಪ. ನಿನ್ನ ಶಕ್ತಾನುಸಾರ ನೀನು ಎಷ್ಟು ಗಳಿಸ್ತೀಯೋ ಅಷ್ಟಲ್ಲಿ ನೀವೆಲ್ಲ ಪಡ್ಕೊ. ರಾಜನು ಧರಿಸ್ತಾ ಇರೋ ಬಟ್ಟೆ ನಾನು ಧರಿಸ್ಬೇಕು ಅಂದ್ರೆ ನಿನಗೆ ಸಾಧ್ಯನಾ? ಆಗೋದಿಲ್ಲ ನೋಡಿ. ಅದು ಕೋರಿಕೆ, ಇಚ್ಛೆ, ಆಗೋದಿಲ್ಲ. ಅವನ ಪ್ರಾರಬ್ಧ ಬಂದಿದೆ, ಅನುಭವಿಸ್ತಾ ಇದ್ದಾನೆ. ನಿನ್ನ ಪ್ರಾರಬ್ಧದಲ್ಲಿ ಇದಿದೆ. ಸಾಮಾನ್ಯವಾದ ಬಟ್ಟೆಗಳನ್ನು ಧರಿಸು. ಬಟ್ಟೆ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಊಟದ ವಿಚಾರದಲ್ಲಿ ನನಗಿಂಥದ್ದೇ ಬೇಕು ಅನ್ನೋ ಆಸಕ್ತಿಗಳನ್ನು ಬಿಡಬೇಕು. ಆಸಕ್ತಿಗಳನ್ನು ಊಟದ ವಿಚಾರದಲ್ಲೂ ಅಷ್ಟೇ. ಸಸ್ಯಾಹಾರಿ ಆಗಿದ್ರೂ ಸಹ ಪ್ರತಿದಿನ ವಿಧ ವಿಧವಾದ ಊಟಗಳನ್ನು, ಪಲ್ಯಗಳನ್ನು ಅವನ್ನೆಲ್ಲ ಬಯಸಿದ್ರೆ ಅದು ಆಸಕ್ತಿ, ಅದು ಆಸಕ್ತಿ. ನಿನಗೆ ಆ ಕೆಲಸ ಮಾಡಿದ ದಿನ
ಅದರ ಗಳಿಸಿದ ಹಣದಿಂದ ಏನು ಸಿಗುತ್ತೋ ಅದರಲ್ಲಿ ತೆಗೆದುಕೊಂಡು ಊಟ ಮಾಡಿ ತೃಪ್ತಿ ಪಡುವಂತ ನಾವು. ವಸ್ತ್ರ ಅದು ಹಾಗೇನೆ, ಇದು ಕೈಗೆ ಇಟ್ಕುವಂಥದ್ದು ತೆಗೆದುಕೋ. ಒಟ್ಟಾರೆ ಅನಾಸಕ್ತಿ ಅಂದರೆ ಪದಾರ್ಥಗಳ ಮೇಲೆ ಇಚ್ಛೆ ಕಡಿಮೆ ಇರಲಿ. ಅನಾಸಕ್ತಿ ಅಂದರೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಈ ರೀತಿಯ ಇಚ್ಛೆಗಳನ್ನು ಬಿಡುವಂತನಾಗಬೇಕು. ಅನಾಸಕ್ತಿಯಿಂದ ಇರಬೇಕು. ಏನು ಆ ಟೈಮ್ಗೆ ಏನು ಸಿಗುತ್ತೋ ಅದು. ಅಂದರೆ ಗಳಿಸೋದೇನು ತಪ್ಪೇನಿಲ್ಲ, ಪ್ರಯತ್ನ ಮಾಡೋದೇನು ತಪ್ಪೇನಿಲ್ಲ. ಒಂದು ಮನೆ ಕಟ್ಕೊಳ್ಬೇಕು, ಬಟ್ಟೆನೂ ಚೆನ್ನಾಗಿರೋದು ಹಾಕ್ಕೊಳ್ಬೇಕು, ತಪ್ಪೇನಿಲ್ಲ. ಅಂದರೆ ಅತಿಯಾದ ಆಸೆ, ಅತಿಯಾದ ಆಸೆ. ಬಟ್ಟೆನಲ್ಲಿಲ್ಲ ಮೋಕ್ಷ, ನೋಡಿ ತಿಳ್ಕೊಳ್ಳಿ. ಊಟ ಮಾಡೋದ್ರಲ್ಲಿಲ್ಲ ಮೋಕ್ಷ, ಊಟ ಬಿಟ್ಟರೂ ಇಲ್ಲ ಅಲ್ವಾ. ಅದೆಲ್ಲ ಒಂದು ಆಚಾರ ವಿಚಾರಗಳು. ಉಪವಾಸ ಇರೋದು ಒಳ್ಳೆಯದೇ, ವೈಜ್ಞಾನಿಕವಾಗಿ ಹೇಳಿದ್ದಾರೆ. 15 ದಿನಕ್ಕೊಮ್ಮೆ ಒಂದು ದಿನ ಉಪವಾಸ ಇದ್ದರೆ ನಿಮ್ಮ ಒಳಗಿನ ಅಂಗಾಂಗಗಳು ಬಲಗೊಳ್ಳುತ್ತವೆ. ಇವಾಗ ಮಗ ಬಿಡ್ತಾ ಇರ್ತೀವಿ, ಅದಕ್ಕೆ ಆಗಾಗ್ಗೆ ಗ್ರೀಸು ಆಯಿಲ್ ಎಲ್ಲ ಹಾಕಿಲ್ಲ ಸರ್ವಿಸ್ ಮಾಡೋಕ್ಕೆ. ಆ ರೀತಿ ಅಷ್ಟೇ. ಅದ್ರ ಮೂಲಕ ಏನೋ ಒಂದು ವ್ರತ ಗೀತ ಹೇಳಿದ್ದಾರೆ, ಮಾಡ್ಕೊಳ್ಳಿ. ಆದರೆ ಅವುಗಳಿಂದ ಮೋಕ್ಷ ಇಲ್ಲ, ಪುಣ್ಯ ಸಿಗುತ್ತೆ ಅಷ್ಟೇ. ಇನ್ನೇನು ಏಕಾದಶಿ ಬರ್ತಾ ಇದೆ ಮುಂದಿನ ತಿಂಗಳು, ಈ ತಿಂಗಳು ಅಲ್ಲೇನಮ್ಮ, ಇದೇ ತಿಂಗಳು 20 ನೆಕ್ಸ್ಟ್ ಸಾಟರ್ಡೆ. ಅದು ಒಂದು ಸಾಂಸ್ಕೃತಿಕ ಆಚರಣೆಗಳು, ಧರ್ಮದ ಆಚರಣೆಗಳು ಮಾಡ್ಬೋದು, ಏನು ತಪ್ಪೇನಿಲ್ಲ. ಆದರೆ ಅವುಗಳಿಂದ ಮೋಕ್ಷ ಸಿಗೋದಿಲ್ಲ. ನೀವು ವ್ರತ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಆದರೆ ಇಲ್ಲೊಂದು ವಿಚಾರ ಹೇಳಿದೆ ಆಗಲೇ, ತನ್ನನ್ನು ತಾನು ತಿಳಿದವನಿಗೆ, ಆ ಸ್ವರೂಪದ ಚಿಂತನೆಯಲ್ಲಿರೋವನಿಗೆ, ಗುರುಮಾರ್ಗದಲ್ಲಿ ಇರೋವನಿಗೆ ಇವೆಲ್ಲ ಮಾಡಿದ್ರೂ ಏನು ನಷ್ಟ ಆಗಲ್ಲ, ಮಾಡದೇ ಇದ್ರೂ ಏನೂ ನಷ್ಟ ಆಗೋದಿಲ್ಲ. ನೋಡಿ ಇದೆ ವಿಚಾರ. ಮಾಡಲೇಬೇಕು ಅಂತೇನಿಲ್ಲ, ಮನೆಯವ್ರು ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ. ಸಹಕಾರ ಕೊಡಿ. ಜಗಳ ಇಟ್ಲ ಅವೆಲ್ಲ ಏನಕ್ಕೆ, ಕಲಹ ಮಾಡಬಾರ್ದು, ಇದು ಮಾಡಬಾರ್ದು, ಯಾಕೆ, ಮಾಡ್ಕೊಳ್ಳಿ. ಆದರೆ ನಾವು ಇದಕ್ಕೆಲ್ಲ ಬೇರೆ ನೋಡಿದೆ, ದೇಹಕ್ಕೆ ಬೇರೆ. ನಾನು ಆತ್ಮಸ್ವರೂಪನು. ದೇಹ ಮಾಡ್ತಾ ಇದೆ ಅಷ್ಟೇ, ಅದರಲ್ಲಿ ನಾನಿಲ್ಲ. ಈ ರೀತಿ ತಿಳಿದು ನಾವು ನಡ್ಕೊಂಡು ಹೋಗ್ಬೇಕು. ಅವ್ರವ್ರಿಗೆ ಸೇರಿದ್ದು, ಮಾಡೋದು ಬಿಡೋದು ಅವೆಲ್ಲ ಅವ್ರಿಗೆ ಸೇರಿದ್ದು. ಹೇಳಿದ್ನಲ್ಲ, ಆತ್ಮಜ್ಞಾನಿಗೆ ಅವುಗಳನ್ನ ಮಾಡದೇ ಇದ್ರೂ ನಡೆಯುತ್ತೆ, ಏನಿಲ್ಲ, ನಷ್ಟ ಏನಾಗಲ್ಲ, ಅವನಿಗೆ ನಷ್ಟ ಏನೂ ಆಗಲ್ಲ. ಅದರಿಂದ ಹೇಳ್ತಾರೆ, ಜೀವನ ನಿರ್ವಹಣೆಗೆ ಇವೆಲ್ಲ ಬೇಕಪ್ಪ. ಇದನ್ನು ಇನ್ನು ಮಾಡು, ಕೆಲಸ ಮಾಡು, ಏನು ಬರುತ್ತೋ ಅದು ತಗೋ. ಅದ್ರ ಜೊತೆಗೆ ಧರ್ಮಪರಾಯಣ ಆಗು. ಏನು ಧರ್ಮ ಅಂದರೆ ಏನು ಆಗಲೇ ಹೇಳಿದ್ವಿ, ತನ್ನನ್ನು ತಾನು ತಿಳಿಯೋದೇ ನಿಜವಾದ ಧರ್ಮ. ತನ್ನನ್ನು ತಾನು ತಿಳಿಯೋದೇ ನಿಜವಾದ ಧರ್ಮ. ಕೃಷ್ಣನೇ ಹೇಳ್ಬಿಟ್ಟವನೆ ಭಗವದ್ಗೀತೆಯಲ್ಲಿ. ಏನಂತ ಹೇಳಿದ್ದಾನೆ? 6ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ಅಂದರೆ ಇತಿಮಿತಿ ಇರಲಿ ನಿನ್ನ ಊಟ. ಪ್ರಶ್ನೆ ಇವಾಗೆಲ್ಲ ಚರ್ಚೆ ಮಾಡ್ತಾವ್ರೆ, ಕೃಷ್ಣ ಮಾಂಸ ತಿಂತಾ ಇದ್ನ, ರಾಮ ಮಾಂಸ ತಿಂತಾ ಇದ್ನ, ಇವೆಲ್ಲ ಯೂಟ್ಯೂಬ್ ಮೂಲಕ ಬರ್ತಾ ಇದೆ. ಅವ್ನು ತಿನ್ನೋ ಬಿಟ್ನೋ ನಮ್ಗೆ ಯಾಕೆ ಸ್ವಾಮಿ, ಅದನ್ನೆಲ್ಲ ಉದಾಹರಣೆ ಕೊಡ್ತಾರೆ. ರಾಮ ತಿನ್ಲಿಲ್ವಾ, ಕೃಷ್ಣ ತಿನ್ಲಿಲ್ಲ, ಯಾರು ಗೊತ್ತೋ, ತಿನ್ನು ನೋಡಿದ್ದಾರೆ ಇವರೆಲ್ಲ ಹೋಗಿ. ಏನು ಪ್ರಶ್ನೆ, ಏನು ಅಸಂಬ. ನೀನ್ ಚೆನ್ನಾಗಿರೋದು ನೋಡಯ್ಯ, ನಿನ್ನ ಆರೋಗ್ಯ ನೋಡ್ಕೋ ಅಲ್ಲೇನಮ್ಮ. ನಮ್ಮ ಆರೋಗ್ಯ ನೋಡೋಣ. ಅವನು ಹೇಗಿದ್ನೋ ಏನೋ ಗೊತ್ತಿಲ್ಲ. ಭಗವದ್ಗೀತೆ ಬರೆದ ಯಾವ ಆಧ್ಯಾತ್ಮಿಕ ವ್ಯಕ್ತಿ ಮಾಂಸಾಹಾರ ಸೇವನೆ ಮಾಡೋದಿಲ್ಲ ಅನ್ನೋದು ತಿಳ್ಕೊಂಬಿಡ್ಬೇಕು ನಾವು. ತನ್ನನ್ನು ತಾನು ತಿಳಿದಿರ್ತಾನೋ ಅವನು ಮಾಂಸಾಹಾರ ಸೇವನೆ ಮಾಡೋದಿಲ್ಲ. ಅವನು ಯಾವುದೇ ಸಮುದಾಯದವನಾಗಿರ್ಬೋದು.
ಕೃಷ್ಣನು ಕ್ಷತ್ರಿಯ, ಬೆಳೆದಿದ್ದು ಗೊಲ್ಲರ ನಡುವೆ. ರಾಮ ಕ್ಷತ್ರಿಯ, ಅವ್ರ ಸಮುದಾಯದಲ್ಲಿ ಇರಬಹುದು. ಆದರೆ ಅವರೆಲ್ಲ ಆತ್ಮಜ್ಞಾನಿಗಳಾಗಿದ್ದರು, ತಮ್ಮನ್ನು ತಾವು ತಿಳಿದಿದ್ದಕ್ಕೆ ಕೃಷ್ಣನಿಗೆ 3 ಜನ ಗುರುಗಳು. ಒಬ್ಬ ಕುಲಗುರು, ಒಬ್ಬ ಶಿಕ್ಷಣ ಗುರು, ಇನ್ನು ಆಧ್ಯಾತ್ಮಿಕ ಗುರು. ನೋಡಿ, ಆಧ್ಯಾತ್ಮ ಶಿಕ್ಷಣ ಆದಮೇಲೆ ಅವನಿಗೆ ಇದೆಲ್ಲ ತಿಳಿದು ಅವನು ಅರ್ಜುನನಿಗೆ ಬೋಧಿಸೋಕ್ಕೆ ಆಯಿತು. ತಿಳಿದೇ ಇಲ್ಲದೆ ಬೋಧಿಸೋಕ್ಕಾಗೋದಿಲ್ಲ. ಆತ್ಮಜ್ಞಾನವನ್ನು ತಿಳಿದೇ ಇಲ್ಲದೆ ಬೋಧಿಸೋಕ್ಕಾಗೋದಿಲ್ಲ. ಗುರು ಆದ ಅರ್ಜುನನಿಗೆ, ಸ್ನೇಹಿತ, ಗುರು. ಕರ್ಮಗಳಲ್ಲಿ ಮಿತವಾಗಿ, ಅಂದರೆ ಮಿತ ಅಂದರೆ ಯಾವ ಕರ್ಮಗಳನ್ನು ಮಾಡಿದ್ರೆ, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ಅವನು ತಿಳಿದು ಮಾಡು. ನೀನು ನಿದ್ರೆ ಮಿತವಾಗಿರಲಿ, ಅತಿಯಾದ ನಿದ್ರೆ ಮಾಡೋಕೆ ಹೋಗಬೇಡ. ನಿದ್ರೆನೇ ಮಾಡ್ಕೊಂಡಿದ್ರೆ ನಮ್ಮ ಜೀವನ ನಡೆಯುತ್ತಾ? ಇಲ್ಲ. ನೋಡಿ, ವ್ಯವಹಾರಕ್ಕೂ ಅದೇ ರೀತಿ, ಜ್ಞಾನಕ್ಕೂ ಅದೇ ರೀತಿ. ವ್ಯವಹಾರವನ್ನು ಮಾಡಬೇಕು, ದಿನದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಚಿಂತನೆ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ. ಅಭ್ಯಾಸ ಆದಮೇಲೆ ಕೆಲಸ ಮಾಡ್ತಾನೆ ಮಾಡ್ಬೋದು. ಆ ರೀತಿ ಆಗ್ಬಿಡುತ್ತೆ ಮನಸ್ಸು. ಈ ರೀತಿ ಎಲ್ಲ ವಿಚಾರಗಳಲ್ಲಿ ನಿದ್ರೆ, ಆಹಾರ ಎಲ್ಲ ಮಿತಿಯಾಗಿರಬೇಕು. ಮಿತವಾಗಿ ಕರ್ಮವನ್ನು ಮಾಡಬೇಕು. ನೋಡಿ, ಏನರ್ಥ? ದೇವಿ ದೇವತಾದಿಗಳು ಕೆಲಸಗಳನ್ನು ಮಾಡಿ ಹೊಟ್ಟೆ ಪಾಡಿಗೋಸ್ಕರ. ದೇವಿ ದೇವತಾದಿಗಳ ಹೆಸರಿನಲ್ಲಿ ಪ್ರಾಣಿ ಬಲಿಯನ್ನು ಮಾಡಬಾರ್ದು. ಪ್ರಾಣಿ ಬಲಿಯನ್ನು ಮಾಡಬಾರ್ದು. ಅವನೇ ಹೇಳ್ತಾನೆ, ಯಾರ್ಯಾರು ನೋಡಿದ್ದೀರಲ್ಲ ಗೊತ್ತಿಲ್ಲ, ರಾಧಾಕೃಷ್ಣ ಅಲ್ಲಿ ಸೀರಿಯಲ್ನಲ್ಲಿ ಹೇಳ್ತಾನೆ, ಇಂದ್ರನು ಮಳೆ ಬರೆಸಲಿಲ್ಲ, ಅವನಿಗೆ ಬಲಿ ಕೊಡಬೇಕು ಅಂತ ಕುಲಗುರು ತೆಗೆದುಕೊಂಡು ಹೋಗ್ತಾ ಇರೋವಾಗ ಹೇಳ್ತಾನೆ, ಅದಕ್ಕೇನು ಗೊತ್ತು ಪಾಪ, ಪಶು, ನೀವು ಬಲಿ ಕೊಟ್ಟರೆ ಮಳೆ ಬಂದ್ಬಿಡುತ್ತಾ? ಎಲ್ಲ ಮಾಡಬೇಡಿ. ನೋಡಿ, ಆಧ್ಯಾತ್ಮ ಜ್ಞಾನಿ ಆಗಲೇ ಹೇಳಿದ್ದು, ಅದನ್ನೇ ಹೇಳಿದ್ದು. ನಾವು ದೈವತ್ವಕ್ಕೆ ಇರಬೇಕಾದ್ರೆ ಎಲ್ಲ ಪ್ರಾಣಿಗಳಲ್ಲೂ ನಮ್ಮ ಸ್ವರೂಪ ನಮ್ಮ ಹಾಗೆ ಅಲ್ಲೂ ಇದೆ, ಚೈತನ್ಯ ಅದರಲ್ಲೂ ಇದೆ ಅನ್ನೋದು ವಿಚಾರ. ಹಾಗಾಗಿ ಅನ್ನ ವಸ್ತ್ರ ಇವುಗಳನ್ನೆಲ್ಲ ತ್ಯಾಗ ಮಾಡೋದ್ರಿಂದ ಮೋಕ್ಷ ಸಿಗೋಲ್ಲ. ಸಾಧು ಸಂಘದಲ್ಲಿ ಇದ್ದರೆ ಅವರು ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ, ಗುರುಗಳು ಯಾವ ರೀತಿ ಇದ್ದಾರೆ, ತನ್ನನ್ನು ತಾನು ತಿಳಿದ ಬಳಿಕ ಆ ಆಚರಣೆಯಲ್ಲಿ ಇದ್ದರೆ ಖಂಡಿತ ನಿನಗೆ ಮುಕ್ತಿ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಸಹ ಈ ರೀತಿ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಬನ್ನಿ, ಒಂದು 2 ನಿಮಿಷ, ಒಂದು 10 ನಿಮಿಷ ಬಂದ್ಬಿಡಿ. ಅಲ್ಲ, ಇರಲಿ, ಒಂದು ಜನರಲ್ ಆಗಿ ಏನಾದರೂ ಹೇಳಿ ಈ ಕಡೆ. ಅದರಿಂದ ನಮ್ಮ ಆಹಾರದಲ್ಲಿ ಹಿತ ಮಿತ ಆಚಾರಗಳೆಲ್ಲ ಚೆನ್ನಾಗಿರಬೇಕು. ಒಬ್ರಿಗೆ ತೊಂದರೆ ಕೊಡುವಂಥದ್ದು. ಅಣ್ಣ ಈ ಕಡೆ ಸ್ವಲ್ಪ ತೊಳ್ಳಿದ್ದೀವಿ. ಒಟ್ಟಾರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬೇಕು ಮಾತ್ರ ನಮಗೆ ಸಾಕು. ಬಿಡುಗಡೆ ಅನ್ನೋ ಒಂದು ವಿಚಾರವನ್ನು ಕಬೀರ್ ಸಾಹೇಬರು ಇಲ್ಲಿ ತಿಳಿಸಿದ್ದಾರೆ. ಅದರಂತೆ ನಾವೆಲ್ಲರೂ ಸಹ ಅದರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ಈ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದುವರೆದು ಶ್ರೀಮತಿ ಮಂಗಳ ಗೌರಮ್ಮ ಅವರು 2 ವಿಚಾರಗಳನ್ನು ತಿಳಿಸಬೇಕು ಅಂತೇಳಿ ಪ್ರಾರ್ಥನೆ. ಆಗ್ತಾ ಇದೆಯಮ್ಮ, ಹೋಗಿ ಆಗ್ತಾ ಇದೆ. ಎಲ್ಲ ಆಗಿದೆ.
ಹ್ಞೂ ಚೆನ್ನಾಗಿರುತ್ತೆ ಅಣ್ಣ ಕ್ವಶನ್ಗಳು. ಅವ್ರು ಸುಮ್ಮನೆ ಕೇಳೋದೇ ಇಲ್ಲ ಅಲ್ವಾ, ವಿಚಾರ ಕೇಳೋದೇ ಇಲ್ಲ, ಸೈಲೆಂಟಾಗಿ ಇರಲ್ಲ ಗಲಾಟೆ ಇಲ್ಲ ಇಲ್ಲ ಸದ್ಗುರು ದೇವಾಯ ನಮಃ. ಧ್ಯಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುರ್ಪಾದಂ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ, ಗುರುದೇವೋ ಗುರುಧರ್ಮ ಗುರುನಿಷ್ಠ ಪರಂತಪಃ, ಗುರು ಪರತರಂ ನಾಸ್ತಿ ನಾಸ್ತಿ ತತ್ವಂ ಗುರು. ಶಾಂತಿ ಸಮಾಧಾನ ಸಿಗೋದು ಸತ್ಸಂಗದಲ್ಲಿ ಮಾತ್ರ. ಇನ್ಯಾವುದ್ರಲ್ಲೂ ನಮಗೆ ಸಿಕ್ಕಿಲ್ಲ ಇಷ್ಟು ವರ್ಷಗಳಾಗಿ. 2003ರಲ್ಲಿ ಬಂದೆ ಇದಕ್ಕೆ, ಹುಡುಕ್ತಾನೇ ಇದ್ದೆ, ಆದರೆ ಸಿಕ್ಕಿದ್ದು ಇದ್ರಲ್ಲಿ ಮಾತ್ರ. ಮತ್ತು ಇದ್ರಲ್ಲಿ ಸಿಕ್ಕ ಮೇಲೆ ಬೇರೆ ಯಾವುದ್ರಲ್ಲೂ ನನಗೆ ಆಸಕ್ತಿನೇ ಬರಲಿಲ್ಲ. ಏನಕ್ಕೆ ಅಂದರೆ ಪ್ರಾಣಿ ಹಿಂಸೆ ಮಾಡೋದು ದುಃಖ, ಪ್ರತಿಯೊಂದು ಗೊತ್ತಿದ್ರೂ ನಮಗೆ ಬಿಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಗೃಹಸ್ಥರನ್ನೋ ವೈರಾಗ್ಯಗಳನ್ನೂ ಬಿಟ್ಟಿಲ್ಲ ದುಃಖ ಅನ್ನೋದು. ಇದರಲ್ಲಿ ಪಂಚ ವಿಷಯಗಳು ಬಲೆ, ಇದು ಪಾರ್ಕಿಗಳಿಗೆ ಮಾತ್ರ ಸಾಧ್ಯ ಈ ವಿಷಯಗಳಿಂದ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ. ಮೋಹಕ್ಕೆ ಪಂಚೇಂದ್ರಿಯಗಳು ಪಂಚ ವಿಷಯಗಳು ಸಹಾಯಕ. ಇವೆಲ್ಲ ನಮಗೆ ನಾಲ್ಗೆ, ಕಿವಿ, ಮೂಗು, ಜ್ಞಾನೇಂದ್ರಿಯಗಳು ನಮಗೆ ಸಹಾಯ. ನೋಡೋದಕ್ಕೆ ನೋಡಬೇಡ ಅಂದ್ರೆ ನೋಡೋದು, ಕೇಳಬೇಡ ಅಂದ್ರೆ ಕೇಳೋದು, ಇದು ಚೆನ್ನಾಗಿ ಮಾಡ್ತೀವಿ. ಅದರಲ್ಲಿ ಯಾರಾದರೂ ಇಬ್ಬರು ಮಾತಾಡ್ತಾರೆ ನಮ್ಮ ಬಗ್ಗೆನೇನೋ ಅಂದ್ಕೊಳ್ಳೋದು, ಇದನ್ನೆಲ್ಲ ಬಿಡಬೇಕು. ಇವೆಲ್ಲ ಬಿಡೋದು ತುಂಬ ಕಷ್ಟ. ಒಂದೊಂದಾಗಿ ಬಿಡ್ತಾ ಬನ್ನಿರಿ ಅಂದರು. ಎಲ್ಲ ಒಂದೇ ಸಲ ಬಿಡೋಕ್ಕಾಗಲ್ಲ, ಒಂದೊಂದು ಸಲ ಒಂದೊಂದು ಬಿಡ್ರಿ ಅಂತ ಹೇಳಿದ್ರು. ಒಂದು ಮನೆಗೆ ಕಳ್ತನ ಆದರೆ ನಾಯಿ ಕಾಪಾಡುತ್ತೆ ಒಂದು ಮನೆಗೆ. ನಾವು ಏನು ಅಂದ್ಕೊತೀವಿ ನೋಡ್ದ, ನಾಯಿ ನಮ್ಮ ದೇವ್ರನ್ನ ಕಾಪಾಡ್ತು ಅಂದರೆ ನಮ್ಮ ಮನೆಯದೆಲ್ಲ. ಅದೇ ಒಬ್ಬ ಮನುಷ್ಯ ಅದೇ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಅವನು ದೇವರಾಗಲ್ವ? ದೇವರಾಗಕ್ಕೆ ಪ್ರಯತ್ನ ಮಾಡಬೇಕು ನಾವೆಲ್ಲ. ಕಾಣದಿರೋ ದೇವ್ರನ್ನ ಇನ್ನೂ ಹುಡುಕ್ತಾನೆ ಇದ್ದೀವಿ ನಾವು, ಎಲ್ಲೂ ಕಂಡಿಲ್ಲ. ಗುರುಗಳೇ ದೇವರು, ನಮ್ಮ ಸ್ವರೂಪನೇ ದೇವರು ಅಂತ ತಿಳ್ಕೊಳ್ಳೋವರೆಗೂ ನಾವು ದೇವ್ರನ್ನ ಹುಡುಕ್ತಾನೆ ಇರ್ತೀವಿ. ಈಗ ಇದು ಜಗನ್ನಾಥ ಪುರಿಯಲ್ಲಿ ಸ್ವಾಮಿಗೆ ಇವಾಗ ದೇವ್ರಿಗೆ ಜ್ವರ ಬಂದಿದೆ ಅಂತ ಡಾಕ್ಟ್ರು ನೋಡ್ತಾ ಇದ್ದಾರೆ. ಏನು ಅಂತಾನೆ ನನಗೆ ಕೇಳಬೇಕು ಅಂದ್ಕೊಂಡೇ ಬಂದೆ. ಅದು ಅವರವ್ರ ನಂಬಿಕೆ ಅಷ್ಟೇ, ಆ ರೀತಿ ಸಾಧ್ಯ ಇರೋದಿಲ್ಲ. ಶರೀರನ ಅದು ಯೋಚನೆ ಮಾಡಿ, ಜ್ವರ ಬರೋಕ್ಕೆ ಆ ನಂಬಿಕೆ ಏನು ಮಾಡೋಕ್ಕಾಗೋದಿಲ್ಲ. ಆಕರ್ಷಣೆ ಮಾಡೋದು ಬೇರೆಯವ್ರನ್ನ. ಸಾವಿರಾರು ಜನ ಲಕ್ಷಾಂತರ ಜನ ನಂಬಿಬಿಟ್ಟಾರೆ, ನಾವು ಒಬ್ನು ಅದನ್ನ ಸುಳ್ಳು ಅಂದ್ರೆ ಬಿಡ್ತಾರ ನಮ್ಮನ್ನ? ಯಾಕೆ ಬೇಕು? ಅವ್ರವ್ರ ನಂಬಿಕೆ ವಿಚಾರ ಮಾಡೋಣ ಅಷ್ಟೇ. ಅದೇ ನಿರ್ಮಲ್ ದಾಸ್ ಹೇಳ್ತಿದ್ರು, ಗಂಧ ಅಲ್ಲಿ ತೇಯ್ತಾ ಇದ್ರೆ ಒಂದು ನೊಣನೂ ಬರಲ್ಲ. ಯಾವುದೋ ಒಂದು ಮಗು ಹೋಗಿ ಅಲ್ಲಿ ಪುರ್ಪುರ್ ಅಂದ್ರೆ ಸಾವಿರಾರು ನೊಣ ಹೊಡ್ಕೊಂಡ್ಕೊಳ್ಳಿ. ಚೆನ್ನಾಗಿ ಹೌದೌದು, ಹಾಗೆ ಆ ಗಂಧಕ್ಕೆ ಒಂದು ನೊಣನೂ ಬರಲ್ಲ. ಒಳ್ಳೆ ಮಾತು. ಹಿಂದೆ ಬಸವಣ್ಣವ್ರ ಕಾಲದಲ್ಲಿ ಆ ಕಲ್ಯಾಣದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಒಬ್ಬ ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಇರ್ತಾನೆ. ಅವ ಊರಿನ ಬಾವಿಯ ನೀರು ಅದನ್ನು ಮುಟ್ಬಿಡ್ತಾನೆ. ಕುಡಿಯೋದಕ್ಕೆ ದಾಹ ಆಗುತ್ತೆ, ಆ ಬಾವಿ ನೀರಲ್ಲಿ ಕುಡ್ದ. ಆವಾಗ ಅವರೆಲ್ಲ ಹುಡುಗರೆಲ್ಲ ಸೇರಿಕೊಂಡು, ಅಲ್ಲಿರೋ ಜನಗಳೆಲ್ಲ ಸೇರ್ಕೊಂಡು ಚೆನ್ನಾಗಿ ಹೊಡೆದ್ರು ಅವ್ರಿಗೂ. ನೀನು ಹೆಂಗೆ ಮುಟ್ತೀಯ, ಆ ನೀರು ಮುಟ್ಟಿ ಮೈಲಿಗೆ ಮಾಡಿದೆ ನೀನು, ಇನ್ನು ನಾವು ನೀರು ಕುಡಿಯೋಕ್ಕೆ ಸಾಧ್ಯ ಇಲ್ಲ ಅಂತ. ಆ ಹೊಡೆದು ಅವ್ನಿಗೆ ಏನಾಯಿತು ಅಂದರೆ ಕಣ್ಣೆಲ್ಲ ಊದ್ಕೊಂಡ್ಬಿಡ್ತು, ರಕ್ತ ಸುರಿತಾ ಇದೆ. ಹೊಡೆದು ಎಲ್ಲ ಹೋಗ್ಬಿಟ್ರು. ಅವ್ರು ಯಾರೋ ಒಬ್ಬ ಬರ್ತಾ ಇದ್ರು, ಬಂದು ನೋಡಿ ಅವನ ಹತ್ರ ಅವನ್ನ ಎತ್ತುತ್ತಾರೆ. ಆ ಎತ್ತೋಗಿ ಆ ಹುಡುಗ ಹೇಳ್ತಂತೆ, ಶಿವ ಶಿವ ಬಸವಣ್ಣ, ಶಿವ ಶಿವ ಬಸವ ತಂದೆ ಅಂತ ಹೇಳ್ತಂತೆ. ಅವಾಗ ಅವ್ರು ಬಸವಣ್ಣನವರೇ ಆಗಿತ್ತು. ಆ ಬಸವಣ್ಣ ಅವ್ರು ಕೇಳ್ತಾರೆ, ನಿಮಗೆ ಕಣ್ಣು ಕಾಣ್ದಂಗೆ ಅಷ್ಟು ಹೊಡೆದು ರಕ್ತ ಸುರಿತಾ ಇದೆ, ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ, ನಾನೇ ಅಂತ ಹೇಗೆ ತಿಳ್ಕೊಂಡೆ ಅಂದಾಗ, ಈ ಕೆಲಸ ಈ ಊರಲ್ಲಿ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ಪರ್ಶದಿಂದನೇ ನನಗೆ ಅರ್ಥ ಆಗ್ತಾ ಇದೆ, ನೀವೇ ಬಸವಣ್ಣವರು ಅಂತ ಹೇಳಿ. ಅದರಿಂದ
ಬದುಕು ಆರಾಧನೆ ಆಗಬೇಕು. ದೇವ್ರನ್ನ ಆರಾಧನೆ ಮಾಡ್ತೀವಿ ನೋಡ್ರಿ, ಇದು ಆರಾಧನೆ. ದಾರಿಯಲ್ಲಿ ಬಿದ್ದಿರೋನ ಎತ್ತಿ ಕಣ್ಣಲ್ಲಿ ರಕ್ತ ಒರೆಸ್ತಾರೆ, ಅವ್ರ ಪಂಚೆ ಬಟ್ಟೆಯನ್ನು ಒರೆಸಿದಾಗ ಆ ಹುಡುಗ ಹೇಳ್ತೀವಿ ಅವ್ನ ದೇವ್ರು ನೀವೇ ಅಂತ ಹೇಳ್ತಾರೆ. ಆದ್ದರಿಂದ ಅದು ದೀಪ ಪೂಜೆ ಬೇರೆ ಅಲ್ಲ, ಬದುಕು ಬೇರೆ ಅಲ್ಲ. ದೀಪ ಮತ್ತು ಬೆಳಕು ಬೇರೆ ಅಲ್ಲ. ಪೂಜೆನೇ ಬದುಕಾಗಬೇಕು. ಪೂಜೆ ಅಂದರೆ ಯಾವುದು? ಇದೇನು ಸೇವೆನೇ ಪೂಜೆ. ಅದೇ ಬದುಕಾಗಬೇಕು ನಮಗೆ. ಬರೀ ಹೇಳೋದಕ್ಕಲ್ಲ, ಕೇಳೋದಕ್ಕೂ ಅಲ್ಲ, ಮಾಡೋದಕ್ಕೆ ಇವೆಲ್ಲ ಇರೋದು. ಇಷ್ಟು ನಾವು ಗುರುಗಳ ಹತ್ರ ಇಷ್ಟು ವಿಚಾರ ತಿಳ್ಕೊಂಡು ಹೋಗ್ತಾ ಇದ್ದೀವಲ್ಲ, ಒಂದೇ ಒಂದು ಹಣತೆ ಎತ್ಕೊಂಡು ಹೋಗೋಣ. ಒಂದು ದೀಪ ಹೋಗಿ ಮನೇಲಿ ಹಚ್ಬೇಕು ನಾವು. ಇದು ನಾವು ಇಲ್ಲೇನು ಕೇಳ್ತೀವಿ ಅದನ್ನು ನಾವು ಮನೇಲಿ ಹೇಳ್ತೀವಿ. ನೀವುಗಳು ಅಷ್ಟೇನೆ, ನಿಮ್ಮ ಮನೆಗೆ ಹೇಗೆ ಬೆಳಕಾಗೋದು? ದೀಪ ಹಚ್ಚಿದ್ರೆ ಬೆಳಕಾಗುತ್ತಲ್ಲ, ಯಾಕೆ ಜಗಳಗಳು ಆಡ್ತಾರೆ? ಈ ದೀಪನ ಹಚ್ಚಿರಿ ಮನೆಯಲ್ಲಿ. ಪ್ರತಿಯೊಬ್ಬರಿಗೆ ಕೆಲಸ ಮಾಡಿರಿ, ಅವರು ತಿಳ್ಕೊಳ್ಳಿ, ಅವರು ಇಲ್ಲಿಗೆ ಬರೋಂಗಾಗಲಿ ಅಂತೇಳಿ ಹೇಳಿ ನಾನು ಮಾತು ಮುಗಿಸ್ತೀನಿ. ಗುರುಗಳಿಗೆ ವಂದನೆ, ನನಗೆ ಮಾತಾಡೋಕ್ಕೆ ಅವಕಾಶ. बोलिए सतनाम आदि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महात्मा की जय। जय जय सत्य कबीर सतनाम सत सुकृत सतरत हतकामी साहेब सतरत हतकामी कलेश पतधामी गत कलेश सतधामी त्रिभुवनपति स्वामी साहेब जय जय सत्य कबीर। जयतु कबीरं नाशक भवपीरं साहेब नाशक भवपीरं। दारो मनुज शरीरं दारो मनुज शरीरं शिशुवर साहेब जय जय सत्य कबीर। पात्र पर शोभित शोभा कैसे साहेब शोभा कैसे। नीलाचल पराजित नीलाचल पराजित मुक्तामणि जैसे साहेब जय जय सत्य कबीर। परम मनोहर रूपं प्रमुदित सुखराशि साहेब प्रमुदित सुखराशि। अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर। उबारण कारण प्रकटे तनधारी साहेब प्रकटे तनधारी। पार करूप विहारी पार करूप विहारी अविचल अविकारी साहेब जय जय सत्य कबीर। साहेब कबीर की आरत अगणित हगहारे साहेब अगणित हगहारे। नर्मदास बलिहारे नर्मदास बलिहारे मुद मंगलकारी साहेब जय जय सत्य कबीर। साहेब कबीर की आरत जो कोई न रहा वै साहेब जो कोई न रहा वै। भक्ति पदारत पावै मुक्ति पदारत पावै भव में नहीं हावै
साहेब जय जय सत्य कबीर, बोलिए श्री सतनामादि सत्य कबीर, बोलिए श्री सतनामादि कबीर साहेब की जय। सद्गुरु श्री हनुमान साहेब की जय, गुरु माता जी की जय, सर्व संत महंत की जय।